ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರಿ, ಗಣಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ. ಸೊ ಗಣಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಈ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಿರೋದು ಶರಣ್ಯಾಗೆ ಯಾವ ತರದ ಫೀಲ್ ಕೊಡ್ತಾ ಇದೆ? ಆಸೆ ಡೆಫಿನೆಟ್ಲಿ ಇತ್ತು, ಒಂದ್ ದಿವಸ ನಾನು ಮಾಡ್ತೀನಿ, ಒಂದ್ ದಿವಸ ನನ್ಗೆ ಅದು ಸಿಗುತ್ತೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಇಷ್ಟು ಬೇಗ ಸಿಕ್ಕಿದ್ದು ಬ್ಲೆಸ್ಸಿಂಗ್ ಅಷ್ಟೇ. ರಾಜರಾಜೇಶ್ವರಿ ಟೆಂಪಲ್ ಹೋಗ್ತಾ ಇರ್ತೀನಿ, 1.5 ವರ್ಷದಿಂದ ಬಹುಶಃ ಪ್ರತಿ ವಾರ ಶುಕ್ರವಾರ ಅಲ್ಲಿ ಹೋಗಿ ದೀಪ ಹಚ್ತೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಹೋಗ್ಬಿಟ್ಟು ಕಾಯಿ ಕಟ್ತೀನಿ. ಸೊ ಸಿಕ್ಕಾಪಟ್ಟೆ ಟೆಂಪಲ್ ಅದೆಲ್ಲ ಫಾಲೋ ಮಾಡ್ತೀನಿ. ದೊಡ್ಡ ಲಕ್ಷ್ಮಿ ಕೂರಿಸ್ತೀವಿ. ಈಗ ನಿಮಗೆ ಪೂಜೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಆ ಥರದೊಂದು ಲಕ್ಷ್ಮಿ ಕೂರಿಸ್ತೀವಿ. ಆ್ಯಂಡ್ ಆರತಿ ಮಾಡೋದಾಗಿರ್ಬೋದು, ಎಲ್ಲರಿಗೂ ಕುಂಕುಮ ಕರಿಯೋದು, ಅವರೆಲ್ಲ ಬರ್ತಾರೆ, ಪೂಜೆ ಮಾಡ್ತಾರೆ. ಗ್ರ್ಯಾಂಡಾಗಿ ಮಾಡೋದು ನಮ್ಮ ಮನೇಲಿ ವರಮಹಾಲಕ್ಷ್ಮಿ. ಲಕ್ಷ್ಮೀ ಮಹಾಲಕ್ಷ್ಮಿ ಜೀನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಸ್ಯಾಂಡಲ್ವುಡ್ನ ಸ್ಮೈಲಿ ಕ್ವೀನ್, ಕರ್ನಾಟಕದ ಲೇಟೆಸ್ಟ್ ಕ್ರಶ್, ಪಡ್ಡೆ ಐಕ್ಲ ಕನಸಿನ ರಾಣಿ, ಗೋಲ್ಡನ್ ಸ್ಟಾರ್ ಗಣಿ ಜೊತೆ ದಿಬ್ಬಣ ಹೊರಟು ಕರುನಾಡಿನಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಶರಣ್ಯ ಶೆಟ್ಟಿ ಈಗ ನಮ್ಮ ಜೊತೆ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನಿಮಗೂ ಕೂಡ. ಇವಾಗ ನಿಮಗೆ ಈ ವರ್ಷದ ವರಮಹಾಲಕ್ಷ್ಮಿಯ ಹಬ್ಬ ಡಬಲ್ ಸಂಭ್ರಮ, ಡಬಲ್ ಧಮಾಕ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಕೃಷ್ಣಂ ಪ್ರಣಯ ಸಖಿ ಚಿತ್ರ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಹೇಗನ್ನಿಸ್ತಾ ಇದೆ ಈ ದಿನ ಅನ್ನೋಂಥದ್ದು? ಸಿಕ್ಕಾಬಡೆ ಖುಷಿ ಆಗ್ತಾ ಇದೆ. ಒಂದ್ ಕಡೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಅದೊಂಥರ ಸ್ಪೆಷಲ್ ಹಬ್ಬ ನಮಗೆ. ಲಕ್ಷ್ಮಿ ಕೂರಿಸಿರ್ತೀವಿ. ಈ ಕಡೆ ನಮ್ಮ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ತುಂಬ್ತಾ ಇದೆ. ಸೊ ಎರಡೂ ಇಟ್ಸ್ ಲೈಕ್ ಏನಂತಾರೆ, ಒಟ್ಟಿಗೆ ಆಗಿರೋದ್ರಿಂದ ಮ್ಯಾನಿಫೆಸ್ಟೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಗ್ತದೆ ಅಮ್ಮನ ಕೂರಿಸಿರೋದಕ್ಕೂ, ಚೆನ್ನಾಗಿ ಆಗ್ತಾ ಇರೋದಕ್ಕೂ. ಫೀಲಿಂಗ್ ಗ್ರೇಟ್ಫುಲ್ ಆ್ಯಕ್ಚುಲಿ. ಓಕೆ, ನೀವು ತುಂಬ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರಿ, ಗಣಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ. ಸೊ ಗಣಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಈ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಿರೋದು ಶರಣ್ಯಾಗೆ ಯಾವ ಥರದ್ದು ಫೀಲ್ ಕೊಡ್ತಾ ಇದೆ ಅನ್ನೋಂಥದ್ದು? ನಾವು ಗಣೇಶರ್ನ ಬಿಗ್ ಸ್ಕ್ರೀನಲ್ಲಿ ನೋಡಿರ್ತೀವಿ ಆ್ಯಂಡ್ ಪೋಸ್ಟರ್ಸಲ್ಲಿ ನೋಡಿರ್ತೀವಿ. ಸೊ ಅವರ ರೊಮ್ಯಾಂಟಿಕ್ ಸಾಂಗ್ಸ್ಗೆ ನಾನು ಫ್ಯಾನು. ನನ್ನ ಪ್ಲೇ ಲಿಸ್ಟ್, ನಾನು ಡೈಲಿ ಮಲಗ್ತೀನಿ ಅಂದರೆ ನಂಗೆ ಸಾಂಗ್ಸ್ ಇರಲೇಬೇಕು. ಹೇಳ್ಬೇಕಂದ್ರೆ ಏನೇ ಕೆಲಸ ಮಾಡ್ತಾರೆ ನಂಗೆ ಸಾಂಗ್ಸ್ ಬೇಕೇ ಬೇಕು. ಸೊ ಅದರಲ್ಲಿ ಗಣೇಶ್ ಪ್ಲೇ ಲಿಸ್ಟ್ ಇಸ್ ಲೈಕ್ ಟಾಪಲ್ಲಿರೋವಂಥದ್ದು. ಸೊ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಅದೊಂಥರ ಬಿಗ್ಗೆಸ್ಟ್ ಡ್ರೀಮ್ಸ್, ಅದು ಡ್ರೀಮ್ ಕಮ್ ಟ್ರೂ ಮೂಮೆಂಟು. ಆ್ಯಂಡ್ ಎಷ್ಟೊಂದು ಆ್ಯಕ್ಟರ್ಸ್ಗೂ ಆಸೆ ಇರುತ್ತೆ, ನಂಗೆ ಒಬ್ಳಿಗೆ ಅಂತಲ್ಲ. ಸೊ ಪ್ರಾಬ್ಲಿ ಈ ಒಂದು ಅರ್ಲಿ ಸ್ಟೇಜಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಆಸೆ ಡೆಫಿನೆಟ್ಲಿ ಇತ್ತು, ಒಂದು ದಿವಸ ನಾನು ಮಾಡ್ತೀನಿ, ಒಂದು ದಿವಸ ನನಗೆ ಅದು ಸಿಗುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಇಷ್ಟು ಬೇಗ ಸಿಕ್ಕಿದ್ದು ಬ್ಲೆಸ್ಸಿಂಗ್ ಅಷ್ಟೇ. ಓಕೆ, ಈ ಸಿನಿಮಾದಲ್ಲಿ ನಿಮಗೋಸ್ಕರನೇ ಒಂದು ಸಾಂಗ್ ಬರೆದಿದ್ರು. ಅದು ರಿಲೀಸ್ಗೂ ಬಿಫೋರೇ 2 ಡೇಸ್ಗೆ ಟ್ರೆಂಡಿಂಗ್ ಲಿಸ್ಟಲ್ಲಿತ್ತು. ಯೂಶಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಡೇ 1 ಫಸ್ಟ್ ಸಾಂಗಿಂದ ಹಿಡಿದು ನಿಮ್ಮ ಸಾಂಗ್ ರಿಲೀಸ್ ಆಗೋವರೆಗೂ ಕೂಡ ಕಾಡದೆಯೇ ಹೇಗಿರಲಿ ಅನ್ನೋಂಥದ್ದು, ಅಲ್ಲಿವರೆಗೂ ಎಲ್ಲ ಸಾಂಗುಗಳು ಟ್ರೆಂಡಿಂಗಲ್ಲಿದ್ವು. ನಿಮ್ಮ ಸಾಂಗು 2ನೇ ಟ್ರೆಂಡಿಂಗ್ ಲಿಸ್ಟಲ್ಲಿ ಇದ್ದಿದ್ದು ಎಷ್ಟು ಖುಷಿ ಕೊಡ್ತು. ಮತ್ತು ಬಿಗ್ ಸ್ಕ್ರೀನ್ ಮೇಲೆ ಆ ಥರದ ಒಂದು ಬೋಲ್ಡ್, ಗಣೇಶ್ ಸರ್ ಜೊತೆ ತುಂಬ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ರೆಸ್ಪಾನ್ಸ್ ಹೇಗೆ ಸಿಕ್ತು ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡುವಾಗ ಅನ್ನೋಂಥದ್ದು? ಸಿಕ್ಕಾಪಟ್ಟೆ ಕ್ರೇಜ್ ನಾನು ನೋಡಿದೆ ಅವರಲ್ಲಿ. ಅಂದರೆ ಈಗ ನೋಡ್ತಾ ಇರಬೇಕಾದ್ರೆ ಬಂದು ತುಂಬ ಬೋಲ್ಡಾಗಿ ಕಾಣಿಸ್ತೀರಾ, ಚೆನ್ನಾಗಿ ಕಾಣಿಸ್ತೀರಾ ಅಂದರೆ ಎಲ್ಲೂ ನನಗೆ ಆ ವಲ್ಗರ್ ಕಮೆಂಟ್ಸ್ ಬರಲಿಲ್ಲ. ಅಂದರೆ ಚೆನ್ನಾಗಿಲ್ಲ ಅಥವಾ ಏನೋ ಆ ಥರ ಏನು ಕಮೆಂಟ್ಸ್ ಬರಲ್ಲ. ಇಟ್ ವಾಸ್ ಬ್ಯೂಟಿಫುಲ್ ಅಥವಾ ಬೋಲ್ಡ್. ಏನಂದರೆ ರೈಟ್ ಇದು ಕೊಟ್ಟಿದ್ದು ನೀವು, ಬೋಲ್ಡ್, ಹಾಟ್, ರೊಮ್ಯಾಂಟಿಕ್, ಈ ಥರದೊಂದು ಇದು. ಎಲ್ಲೂ ವಲ್ಗ್ಯಾರಿಟಿ ಎಲ್ಲೂ ಕಾಣಿಸಲ್ಲ ಇಡೀ ಈ ಸಾಂಗಲ್ಲಿ. ಈಗ ನೀವು ಸಾಂಗ್ ನೋಡಿದ್ರು ಈಗೇನು ಫ್ಯಾಮಿಲಿ ಸಾಂಗ್ ಅಂತಾನೆ. ಯೂಶಲಿ ಈಗ ಹಾಟ್ ಸಾಂಗ್ ಅಂದ ತಕ್ಷಣ ಫ್ಯಾಮಿಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ, ಆ ಥರ ಮಾಡಿಬಿಡ್ತಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಅವರು ದೇ ಟುಕ್ ಕೇರ್ ಅಂದರೆ ಹಾಟ್ ಸಾಂಗ್ ಆದ್ರೂ ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ಇರಬೇಕು ಅಂತ. ಬಟ್ ಆ ಸಾಂಗ್ಗೆ ಡೆಫಿನೆಟ್ಲಿ ನನ್ನ ಕ್ಯಾರೆಕ್ಟರ್ಗೂ ಲಿಂಕ್ ಇದೆ, ಸ್ಟೋರಿಗೆ ಲಿಂಕ್ ಇದೆ. ಅಂದರೆ ಸುಮ್ಮನೆ ಸಾಂಗ್ ಬೇಕು ಅಂತ ಹಾಕಿದ್ದಲ್ಲ. ಸೊ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಲೈಕ್ ಯಾಕೆ ಆ ಸಾಂಗ್ ಬಂತು. ಆ್ಯಂಡ್ ಆ ಲಿರಿಕ್ ಏನಿದೆ, ಪ್ರತಿಯೊಂದು ಲಿರಿಕ್ಗೂ ಆ ಸಾಂಗಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಅದು ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ಜಯಂತ್ ಕಾಕಿಣಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ
ಪರ್ಫೆಕ್ಟ್ ಆಗಿ ಒಂದು ಈಗೇನು ನಾವು 3 ಅವರ್ ಏನು ನಾವು ಸಿನಿಮಾದಲ್ಲಿ ಸ್ಟೋರಿ ಹೇಳಿದೀವಿ ಅದನ್ನ ಈ 3 ನಿಮಿಷದಲ್ಲಿ ಅವರು ಬರೆದಿದ್ದಾರೆ ಸಾಂಗಲ್ಲಿ. ಸೊ ಬ್ಯೂಟಿಫುಲ್ ರೆಸ್ಪಾನ್ಸ್. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಸಾಂಗ್ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇಯಿಂದನೇ ರೀಲ್ಸ್ ಮಾಡ್ತಾ ಇದ್ದಾರೆ, ಟ್ರೆಂಡಿಂಗ್ ಅಂತ ಬರ್ತಾ ಇದೆ. ಆ್ಯಂಡ್ DMs ಅಂತೂ ಸಖತ್ ಜನ ಮೆಸೇಜ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಕಮೆಂಟ್ಸ್ ಆರ್ ಬ್ಯೂಟಿಫುಲ್. ಆಫ್ಟರ್ ಮುಂಗಾರು ಮಳೆ ನಮ್ಗೆ ಈ ಮೂವಿ ಸಾಂಗ್ ಸಖತ್ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಾರೆ. ಸೊ ಈ ಕಂಪ್ಯಾರಿಸನ್ ಎಲ್ಲ ಒಂಥರ ನಿಜ ಆಗ್ತಿದೆಯಾ ಇವೆಲ್ಲ ಅಂತ ಫೀಲ್ ಆಗ್ತಾ ಇದೆ. ಓಕೆ ಶರಣ್ಯ, ಅಂದರೆ ಫ್ಯಾನ್ಸ್ ಕಡೆಯಿಂದ, ಫ್ರೆಂಡ್ ಸರ್ಕಲ್ ಕಡೆಯಿಂದ ಬರುವಂಥ ರೆಸ್ಪಾನ್ಸಿಗೂ, ಸೊ ಫ್ಯಾಮಿಲಿಲಿ ಅಪ್ಪ ಅಮ್ಮ ನಿಮ್ಮ ಮತ್ತು ಗಣೇಶ್ ಸರ್ ಕಾಂಬಿನೇಷನ್ ಸಾಂಗಲ್ಲಿ ಫಸ್ಟ್ ಅಂದರೆ ರಿಲೀಸ್ಗೂ ಬಿಫೋರು ಮನೇಲಿ ಅಥವಾ ಮೊಬೈಲಲ್ಲಿ TVಲಿ ನೋಡಿದಾಗ ಹೇಗಿತ್ತು, ಜೊತೆಗೆ ಸಿನಿಮಾ ಪೇರೆಂಟ್ಸ್ ಜೊತೆ ಕುತ್ಕೊಂಡು ನೋಡಿದಾಗ, ಸೊ ಅಪ್ಪ ಅಮ್ಮನ ಕಡೆಯಿಂದ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಅನ್ನುವಂಥದ್ದು ಗಣಿ ಮತ್ತು ನಿಮ್ಮ ಜೋಡಿಗೆ? ಅವ್ರಿಗೆ ಡೆಫಿನೆಟ್ಲಿ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ನಾನು ಶೇರ್ ಮಾಡಿರೋದಕ್ಕಿಂತ ಜಾಸ್ತಿ ನಮ್ಮಪ್ಪ ನಮ್ಮಮ್ಮ ಶೇರ್ ಮಾಡಿರೋದೇ ಜಾಸ್ತಿ. ಅಂದರೆ ಅವ್ರವ್ರ ಫ್ರೆಂಡ್ಸಿಗೆಲ್ಲ ಅವರು ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಅಂತ ಅವ್ರವ್ರು ರಿಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ಗ್ರೂಪಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ, ಫ್ಯಾಮಿಲಿ ಗ್ರೂಪ್ಸ್ ಎಲ್ಲ ಇರುತ್ತಲ್ಲ. ಸೊ ಒಂದ್ಸತಿ ಅದನ್ನು ಪೋಸ್ಟ್ ಬಂತು ಅಂದ್ರೂ ನಾನು ಹಾಕೋಕ್ಕಿಂತ ಮುಂಚೆ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕಿರ್ತಾ ಇದ್ರು. ಸೊ ದೇ ಆರ್ ಆಲ್ಸೋ ಪ್ರಿಟಿ ಎಕ್ಸೈಟೆಡ್. ಆ್ಯಂಡ್ ಸಾಂಗ್ನ ನನಗೆ ಫಸ್ಟ್ ಸಿಕ್ಕಿದಾಗ ನಾನು ಅವ್ರಿಗೆ ತೋರಿಸಿದ್ದು, ಫಸ್ಟ್ ಆಡಿಯನ್ಸ್ ಅವರೇ ಹೇಗಿದೆ ನೋಡಲಿ ಅಂತ. ಬಿಕಾಸ್ ಎನಿವೇಸ್ ಅದು ಗೋಲ್ಡ್ ಹಾಟ್ ಅನ್ನಲ್ಲ, ಅವ್ರಿಗೆ ಫಸ್ಟ್ ಮುಜುಗರ ಆಗಬಾರ್ದು ಎಲ್ಲರೂ ಮುಂದೆ ನೋಡೋದಕ್ಕೆ. ಸೊ ಫಸ್ಟ್ ಅವ್ರಿಗೆ ನಾನು ತೊಗೊಂಡೋಗಿ ಪ್ರಾಡಕ್ಟ್ನ ತೋರಿಸಿದೆ. ದೇ ಸಪೋರ್ಟೆಡ್ ರಿಯಲಿ ವೆಲ್. ಅಂದರೆ ಅದೊಂದು ನನಗೆ ಖುಷಿ ಇದೆ ನಮ್ಮ ಮನೇಲಿ. ಅಂದರೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ಗಾಗಿರ್ಬೋದು, ಅಥವಾ ಹೀಗೆ ಹಾಕೋಬೇಡ, ಹೀಗೆ ಡ್ರೆಸ್ ಮಾಡ್ಕೋಬೇಡ ಅಂತ ಇದುವರೆಗೂ ಯಾರೂ ಹೇಳಿಲ್ಲ. ಅಮ್ಮ ಒಂದೊಂದು ಸ್ವಲ್ಪ ಹಂಗಂದರೆ ಆ್ಯಸ್ ಅ ಕೇರಾಗಿ ಹೇಳ್ತಾ ಇರ್ತಾರೆ ಬಿಟ್ಟರೆ, ಸ್ಟ್ರಿಕ್ಟಾಗಿ ನನ್ನ ಕಾಸ್ಟ್ಯೂಮ್ ನಾನು ಏನಾಗ್ತೀನಿ, ಇಟ್ಸ್ ಆಲ್ ಮೈ ಡಿಸಿಷನ್. ಸೊ ಆ ಒಂದು ಇಂಡಿಪೆಂಡೆನ್ಸ್ ನಂಗೆ ಕೊಟ್ಟಿರೋದಕ್ಕೆ ಪ್ರಾಬಬ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇದೆ. ಸೊ ಆ ಟ್ರಸ್ಟ್ ಇದೆ ಅಂತ ಅನಿಸುತ್ತೆ. ಓಕೆ, ಈ ಸಿನಿಮಾದಲ್ಲಿ ನಿಮಗೆ ಸಿಕ್ಕಂಥ ಸ್ಕ್ರೀನ್ ಸ್ಪೇಸ್ಗೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಯಾಕಂದರೆ ಈ ಹಿಂದೆ ಸಿನಿಮಾಗಳಲ್ಲಿ ಫುಲ್ ಫ್ಲೆಡ್ಜಾಗಿ ಕಾಣಿಸ್ಕೊಂಡಿದ್ರಿ, ಬಟ್ ಈ ಸಿನಿಮಾದಲ್ಲಿ ಇಬ್ಬರು ನಾಯಕಿರು, ಮಾಳವಿಕಾ ಮತ್ತು ನೀವು, ಇಬ್ಬರದು ಈಕ್ವಲ್ ಅಂತ ಅನ್ಸೋಕೆ ಶುರುವಾಗುತ್ತೆ. ಸೊ ಸಿಕ್ಕಿದ್ದಕ್ಕೆ ಅಂದರೆ ಖುಷಿ ಇದೆಯಾ, ಅಥವಾ ಇನ್ನೊಂಚೂರು ಸ್ಕ್ರೀನ್ ಸ್ಪೇಸ್ ಬೇಕು ಅಂತ ಅನಿಸ್ತಾ ಇದೆಯಾ, ಅಥವಾ ಹೇಗೆ ಅನ್ನೋಂಥದ್ದು? ಇಲ್ಲ, ಅಂದರೆ ಸಿಕ್ಕಿದ್ರಲ್ಲಿ ಡೆಫಿನೆಟ್ಲಿ ಖುಷಿ ಇದೆ. ಯಾಕಂದರೆ ಈಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ 45ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಈಗ ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಇದೆ, ಅವ್ರದ್ದೇ ಒಂದು ಲೈನ್ ಇದೆ. ಸೊ ಅಷ್ಟು ಜನ ಇದ್ದಾಗ ನಾನು ಮಾತ್ರ ಕಾಣಿಸ್ಕೊಬೇಕು ಅನ್ನೋ ತಪ್ಪ. ಅವ್ರ ಜೊತೆ ಕಾಣಿಸ್ಕೊಂಡಿರೋದೇ ಒಂದು ದೊಡ್ಡ ವಿಷಯ ನನಗೆ. ಆ್ಯಂಡ್ ಈಗ ಒಂದೊಂದು ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜು ಕಾಣಿಸ್ಕೊಂಡಿರ್ತೀವಿ, ಬಟ್ ಇಷ್ಟು ಹೆಸರು ನನಗೆ ಯಾವತ್ತೂ ತಂದು ಕೊಟ್ಟಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಕಾಣಿಸಿದ್ರು ಆ ಹೆಸರು ಸಿಕ್ಕಿರೋದೇ ಒಂಥರ ಇಟ್ಸ್ ಅ ನ್ಯೂ ಜರ್ನಿ. ನನಗೂ ಒಂದು ಶರಣ್ಯ 2.0 ಅಂತಲೇ ಹೇಳ್ಬೋದು ನನ್ನ ಕೆರಿಯರಲ್ಲಿ. ಈಗ ಆಫ್ಟರ್ ಗಟ್ಟಿ ಮೇಳದಲ್ಲಿ ಹೇಗೆ ರೆಕಗ್ನೈಸ್ ಮಾಡ್ತಾ ಇದ್ರು ನನ್ನ ಟೆಲಿವಿಷನಲ್ಲಿ, ಹಾಗೆ ಬಿಗ್ ಸ್ಕ್ರೀನಿಗೆ ಬಂದಾಗ ಫಸ್ಟ್ ಟೈಮ್ ಇಷ್ಟೊಂದು ರೆಸ್ಪಾನ್ಸ್ ನಾನು ನೋಡ್ತಾ ಇರೋದು ಬಿಗ್ ಸ್ಕ್ರೀನಲ್ಲಿ. ಸೊ ಎಷ್ಟೊಂದು 5 ನಿಮಿಷನೋ 1 ನಿಮಿಷ ಹಿಂಗೆ ಬಂದದ್ದು, ಒಂದೊಂದು ಕ್ಯಾರೆಕ್ಟರ್ಸು 1 ನಿಮಿಷ ಹಿಂಗೆ ಪಾಸ್ ಆಗಿರುತ್ತೆ, ಅದಕ್ಕೆ ಅಷ್ಟು ರೆಕಗ್ನಿಷನ್ ಸಿಕ್ಕಿರುತ್ತೆ. ಸೊ ಪ್ರಾಬಬ್ಲಿ ಎಷ್ಟು ಲೆಂತ್ ಇದೆ ಅನ್ನೋದಕ್ಕಿಂತ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ನೀವೇ ಹೇಳಿದಾಗೆ ಶರಣ್ಯ 2.0 ಅಂದರೆ ಕೃಷ್ಣಂ ಪ್ರಣಯಸಕ್ಕೆ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾ ಅಂತ. ಸೊ ಈ ಸಿನಿಮಾದಿಂದ ಬಿಗ್ ಬ್ರೇಕ್ ಸಿಕ್ಕಿ ಯಾವ ಥರದ ಆಪರ್ಚುನಿಟಿಗಳನ್ನ ಎದುರು ನೋಡ್ತಾ ಇದ್ದಾರೆ ಶರಣ್ಯ? ಈ ಸಿನಿಮಾದಿಂದ ನನ್ನ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಈ ಸದ್ಯ ಸಿಗ್ತಿರ್ತಕ್ಕಂಥ ರೆಸ್ಪಾನ್ಸ್ ಇಂದ ನಿಮಗೆ ಅನಿಸ್ತಾ ಇದೆಯಾ, ಅಥವಾ ಹೇಗೆ? ಡೆಫಿನೆಟ್ಲಿ ಅಂದರೆ ನಂಗೆ ಕಾಲ್ಸ್ ಬರುತ್ತೆ, ಅಂದರೆ ಬರುತ್ತಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಈಗ ಸೀನಿಯರ್ಸ್ ಇರ್ಬೋದು, ಸೀನಿಯರ್ ಆರ್ಟಿಸ್ಟ್ಗಳಿರ್ಬೋದು, ಅಥವಾ ಸೀನಿಯರ್ ಡೈರೆಕ್ಟರ್ಸ್ ಆಗಿರ್ಬೋದು, ಅವರೆಲ್ಲ ನಂಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ಯಾ, ಅಥವಾ ಏನೋ ಒಂದು ರೌಂಡ್ ಬರ್ತೀಯಾ ಬಿಡು ಅಂತ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಎಮೋಷ್ನಲಿ ಮೆಂಟಲಿ ಎಲ್ಲ ಇಟ್ ಇಸ್ ಬಿಕಮಿಂಗ್ ಒಂದು ಸ್ಟ್ರೆಂತ್ ನನಗೆ. ಯಾಕಂದರೆ ಇಷ್ಟು ದಿವಸ ಅವ್ರಿಗೆಲ್ಲ ಓಕೆ ಇವಳು ಆ್ಯಕ್ಟ್ರೆಸ್ ಅಂತ ಗೊತ್ತಿದ್ದು ಬಿಟ್ಟರೆ, ಈಗ ನಾನು ವರ್ಕ್ ನೋಡಿದ್ದಾರೆ ಅವರೆಲ್ಲರೂ. ಸೊ ಐ ಆಮ್ ಡೆಫಿನೆಟ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡ್ತೀನಿ ಅಂತ ಒಂದು ಕನಸಿದೆ, ಆ್ಯಂಡ್ ಅದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ. ಓಕೆ, ಗಟ್ಟಿ ಮೇಳದಲ್ಲಿ ವಿಕ್ಕಿ ಜೊತೆ ಆ್ಯಕ್ಟ್ ಮಾಡಿದ್ರಿಂದ ಅನಂತರ ಅವ್ರ ಜೊತೆ ಡಿಯರ್ ಲವ್ ಮಾಡಿದ್ರಿ, ನಗುವಿನ ಹೂಗಳ ಮೇಲೆ ಮಾಡಿದ್ರಿ. ಅಲ್ಲೇ ಒಂದು ಕಂಫರ್ಟ್ ಝೋನ್ ಇತ್ತು, ಅವ್ರ ಫ್ರೆಂಡ್ ಕೂಡ ಹೌದು, ಕೋಸ್ಟಾರ್ ಕೂಡ ಹೌದು. ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಂದಾಗ ದೊಡ್ಡ ಸೂಪರ್ ಅಂದರೆ ಹೀರೋಯಿನ್ಸ್ಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಒಂದು ಕಂಫರ್ಟ್ ಝೋನ್ನ ಹೇಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಸೆಟ್ಟಲ್ಲಿ, ಅಥವಾ ಹೆಂಗೆ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅನ್ನುವಂಥದ್ದು? ಫಸ್ಟ್ ಡೇ ಹೋದಾಗ ನಾನು ಸ್ವಲ್ಪ ಆ್ಯಕ್ಚುಲಿ ನರ್ವಸ್ ಅನ್ನೋದಕ್ಕಿಂತ ಅಂದರೆ ಹೇಗೆ ಮಾತಾಡೋದು, ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋದು ಹೇಗೆ ಅನ್ನೋದೊಂದು ತಲೆಯಲ್ಲಿ ಏನು ಮಾತಾಡಲಿ. ಲೈಕ್ ನಾರ್ಮಲ್ ಆಗಿ ಏನೋ ಒಂದು ಮಾತಾಡೋಕ್ಕಾಗಲ್ಲ, ಆ ಥರ ಒಂದು ಸ್ವಲ್ಪ ಇಂಟ್ರೋವರ್ಟ್ ನಾನು. ಅಂದರೆ ನೀವು ತುಂಬ ಕ್ಲೋಸ್ ಆದರೆ ನಾನು ಮಾತೇ ನಿಲ್ಲಿಸಲ್ಲ. ನಿಮಗೆ ಒಂದು ಸ್ವಲ್ಪ ಈಗ ತಾನೇ ಪರಿಚಯ ಆಗಿದ್ರೆ ನಂಗೆ ಏನು ಮಾತಾಡ್ಬೇಕು ಗೊತ್ತಾಗಲ್ಲ. ಸೊ ಆ ಥರ ಮಿಕ್ಸ್ಡ್ ಇದು ನಾನು. ಸೊ ಹೆಂಗೆ ಮಾತಾಡಲಿ ಅಂತ ಅನಿಸ್ತಿತ್ತು. ಬಟ್ ಫಸ್ಟ್ ಟೈಮ್ ನಾನು ಮಾತಾಡ್ದಾಗಿಂದ ಈಗಲಿ ತನಕನೂ ಹೀಸ್ ಅ ವೆರಿ ಜೆಂಟಲ್ಮ್ಯಾನ್. ಅಂದರೆ ಸುಮ್ಮನೆ ಮಾತಾಡಬೇಕು ಅಂತ ಏನೇನೋ ಮಾತಾಡಲ್ಲ ಅವರು ಮಾತಾಡಿದ್ರೆ ಒಂದು ಮೀನಿಂಗ್ಫುಲ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡೋದವರು. ಬಟ್
ಆ ಕಂಫರ್ಟ್ ಝೋನ್ ಅವ್ರು ಕ್ರಿಯೇಟ್ ಮಾಡ್ತಾರೆ ಬೈ ಹಿಸ್ ಏನು ಆ ಟೈಮಿಂಗ್ಸ್ ಅಂತಾರಲ್ಲ ಕಾಮಿಡಿ ಮಾಡಿಕೊಂಡು ಸೆಟ್ಟಲ್ಲಿ ನಾವು ಹಿಂಗೆ ಕೂತಿರ್ತೀವಿ ಅಂದರೆ ಎಲ್ಲಾರ ಕಾಲು ಎಳ್ಕೊಂಡು ಸೊ ದಟ್ ಅವ್ರಿಗೆ ಓಕೆ ನನಗೆ ಈ ಥರ ಹಿಂಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಕಂಫರ್ಟ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅವರು ಮಾಡ್ತಾಯಿದ್ರು. ಸೊ ಅದರಿಂದ ನನಗೆ ಅಂದರೆ ಅವ್ರು ರೇಗಿಸಿದಾಗ ಎಲ್ಲ ನಗೋದು, ಎಲ್ಲರೂ ನಗೋದು, ಆ ಒಂದು ಲಾಫಿಂಗ್ ಇದರಲ್ಲೇ ಪ್ರಾಬಬ್ಲಿ ಕಂಫರ್ಟ್ ಝೋನ್ ಬಂತು ಅನ್ಸುತ್ತೆ. ಬಟ್ ಎಷ್ಟೇ ಅದು ಕಂಫರ್ಟ್ ಝೋನ್ ಇದ್ರೂ ನಮ್ಗೆ ಗೊತ್ತಲ್ಲ ಅವ್ರನ್ನ ಅಲ್ಲಿ ನೋಡ್ಕೊಂಡು ಬೆಳೆದ್ರಿಂದ ಹಂಗೆ ನಮ್ಮ ಫ್ರೆಂಡ್ ಝೋನ್ ನಮ್ಗೆ ಕಷ್ಟ. ಅದು ಒಂದ್ಸತಿ ಕಟ್ ಅಂದ ತಕ್ಷಣ ಸೊ ಅದು ಅವ್ರು ಮಾಡಲಿಲ್ಲ ಅಂದ್ರೂ ಅದು ನಮ್ಗೆ ಆ ರೆಸ್ಪೆಕ್ಟ್ ಬಂದ್ಬಿಡತ್ತೆ. ವಿ ಕಾಂಟ್ ಚೇಂಜ್ ಅದು. ಸೊ ಎಷ್ಟೇ ಅಂದ್ರೂ ಒಂದು ಸ್ವಲ್ಪ ಭಯ ಈಗ ಅವ್ರು ನಿಂತ್ಕೊಂಡ್ರೆ ನಾವು ಎಲ್ಲ ನಿಲ್ತಾ ಇದ್ವಿ, ಇಟ್ಸ್ ಓಕೆ ಪರವಾಗಿಲ್ಲ. ಅವ್ರು ಕೂತ್ಕೊಂಡ್ರೆ ನಾವು ಕೂರ್ತಾಯಿದ್ವಿ. ಬಿಕಾಸ್ ಅದು ಅವ್ರು ಬೇಡ ಅಂದ್ರೂ ಅದು ಬರುತ್ತೆ, ನಾವು ವಿ ಕಾಂಟ್ ಸ್ಟಾಪ್. ಅದೇ ಫ್ರೆಂಡ್ಸ್ ಎಲ್ಲ ಆದರೆ ನಾವು ರೇಗಿಸ್ಕೊಂಡಿರ್ಬೋದು, ಬಟ್ ಆ ಕಡೆಯಿಂದ ರೇಗಿಸ್ತಿದ್ರು ಬಿಟ್ರೆ ನನಗೆ ವಾಪಸ್ ರೇಗ್ಸಕ್ಕೆ ಯಾವತ್ತೂ ಧೈರ್ಯ ಬಂದಿಲ್ಲ. ಮೊನ್ನೆ ಕಾರ್ಯಕ್ರಮದಲ್ಲೂ ಹೇಳ್ತಿದ್ರು ಗಣಿ ಸರ್, ಅಂದರೆ ಇದೊಂದು ಮ್ಯೂಸಿಕಲಿ ಹಿಟ್ ಆಗೋ ಸಿನಿಮಾ. ಮುಂಗಾರು ಮಳೆ ನಂತರ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ, ನನ್ನ ಫ್ಯಾನ್ಸ್ ಎಲ್ಲ ಖುಷಿಯಾಗಿದ್ದಾರೆ ಅಂತ. ಸೊ ಈ ಒಂದು ಮ್ಯೂಸಿಕಲಿ ಹಿಟ್ ಆಗಿರೋ ಸಿನಿಮಾದಲ್ಲಿ ನೀವು ಪಾತ್ರರಾಗಿದ್ದು ನಿಮ್ಗೆ ಎಷ್ಟು ಖುಷಿ ಅಂತ ಅನ್ಸುತ್ತೆ? ಯಾಕಂದರೆ ನಿಮಗೂ ಕೂಡ ಅದೇ ಥರದ್ದು ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಾಂಗ್ ಕೊಟ್ಟಿದ್ದಾರೆ. ಇಡೀ ಟೀಮ್ಗೆ ನೀವೆಷ್ಟು ಗ್ರೇಟ್ಫುಲ್ ಆಗಿದ್ದೀರಿ ಅನ್ನೋದು. ಡೆಫಿನೆಟ್ಲಿ ಡೈರೆಕ್ಟರ್ ಶ್ರೀನಿವಾಸ ರಾಜು ಸರ್ ಹಾಗೆ ನಮ್ಮ DOP ಪ್ರಸಾದ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಈ ಸಾಂಗು ಹೇಗಿತ್ತು ಅಂದರೆ ನೀವು ನೋಡಿರ್ಬೋದು ಆಲ್ಬಮಲ್ಲಿ ಆಲ್ಮೋಸ್ಟ್ 6 ಸಾಂಗ್ಸ್ ಇದೆ. ಯೂಶಲಿ 4 to 5 ಸಾಂಗ್ಸ್ ಅಷ್ಟೇ ಇರೋದು. ಬಟ್ ಅವ್ರಿಗೆ ಹೆಂಗೆ ಅಂದರೆ ನನ್ನ ಪಾತ್ರ ಏನಿತ್ತು ಅದಕ್ಕೆ ಫಸ್ಟ್ ಆ್ಯಕ್ಚುಲಿ ಸಾಂಗ್ ಇರಲಿಲ್ಲ, ಆಯಿತಾ. ಅಂದರೆ ನನಗೆ ಸ್ಟೋರಿ ಹೇಳಿದಾಗಲೂ ಸಾಂಗ್ ಇರಲಿಲ್ಲ. ಅವ್ರಂದ್ರು ಸಾಂಗ್ಸ್ ಇಲ್ಲ, ಬಟ್ ಸಿನಿಮಾದಲ್ಲಿ ಇಷ್ಟು ಲೆಂತ್ ಇದೆ, ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತೆಲ್ಲ ನಾನು ಒಪ್ಕೊಂಡು ಮಾಡಿದೆ. ಬಟ್ ಮಾಡ್ತಾ ಮಾಡ್ತಾ ನಮ್ಮ DOP ಆಗಲಿ ಡೈರೆಕ್ಟರ್ ಆಗಲಿ ದ ವೇ ಕ್ಯಾರೆಕ್ಟ್ರು ಕೇಮ್ ಔಟ್ ಅಲ್ಲ, ಅವರು ಇಲ್ಲ ಇದಕ್ಕೂ ಒಂದು ಸಾಂಗ್ ಇಟ್ಟರೆ ಅವಾಗ ಚೆನ್ನಾಗಿರುತ್ತೆ ಅಂದರೆ ದೇ ಮೇಡ್ ದ ಪ್ಲೇಸ್. ಇಲ್ಲ ಇಡಲೇಬೇಕು ಅಂತ ಹೇಳಿ ಎಲ್ಲಿ ಕರೆಕ್ಟ್ ಆಗುತ್ತೆ ಆ ಜಾಗನ ನೋಡಿ ಇಟ್ಟರು. ದೆನ್ ದೇ ಟೋಲ್ಡ್ ಮಿ ಒಂದು ಗುಡ್ ನ್ಯೂಸ್ ಇದೆ, ಇಲ್ಲ ನಾವು ಸಾಂಗ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ. ಸೊ ಇಟ್ಸ್ ಲೈಕ್ ಅಲ್ಲ ಟರ್ನ್ಡ್ ಔಟ್. ಅಂದರೆ ಈಗ ನನ್ನ ಕತೆ ಕೇಳಿದಾಗಲೂ ನಂಗೆ ಗೊತ್ತಿಲ್ಲ ಸಾಂಗ್ ಇದೆ ಅಂತ, ನಾನು ಸಾಂಗ್ ಇಲ್ಲ ಅಂತಲೇ ಒಪ್ಕೊಂಡಿದ್ದು. ದೆನ್ ಇಟ್ ಬಿಕೇಮ್ ಅದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು. ಅದು ಆಫ್ಟರ್ ಶೂಟಿಂಗ್ ಮಧ್ಯದಲ್ಲಿ ಅವ್ರು ಡಿಸೈಡ್ ಮಾಡಿದ್ರು ಅವರಿಬ್ಬರಿಗೆ. ಸೊ ಅವರಿಬ್ಬರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ಆ ಥಾಟಿಗೆ. ಯಾಕಂದರೆ ಇಲ್ಲ ಅಂದರೆ ಇರ್ತಿರ್ಲಿಲ್ಲ. ಈಗ ರೈಟರ್ ಏನು ಬರೆದಿದ್ರು ಅದ್ರಲ್ಲಿ ಸಾಂಗ್ ಇರಲಿಲ್ಲ, ಬಟ್ ಈ ಡೈರೆಕ್ಟರ್ ಆ್ಯಂಡ್ DOPಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರಿಗೆ ಹೇಳಿದ್ರೆ ಇಲ್ಲ ಯು ಡಿಸರ್ವ್ ದಟ್ ಒನ್ ಸಾಂಗ್ ಇದರಲ್ಲಿ, ಬಿಕಾಸ್ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಕ್ಯಾರೆಕ್ಟರ್, ಸೊ ವಿ ಡಿಸ್ಪ್ಲೇಡ್ ಅಂತ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಆ್ಯಂಡ್ ಅರ್ಜುನ್ ಜನ್ಯ ಸರು, ಶೇಖರ್ ಮಾಸ್ಟರ್, ಆ ಟೀಮ್ ಇದೆ ಅಲ್ಲ, ಬಿಗ್ಗೆಸ್ಟ್ ಟೀಮ್ ಅದು. ಅರ್ಜುನ್ ಜನ್ಯ ಅವರು, ಆಮೇಲೆ ಪೃಥ್ವಿ ಭಟ್ ಅವ್ರು ಹಾಡಿದ್ದಾರೆ, ನ್ಯೂ ವಾಯ್ಸ್ ತುಂಬ ಚೆನ್ನಾಗಿ ಹಾಡಿದ್ದಾರೆ, ಸರಿಗಮಪ ಸೇಮ್ ಏಜ್ ನಾವು ಅವರು ಎಲ್ಲ. ಸೊ ಅದಾದಮೇಲೆ ಶೇಖರ್ ಮಾಸ್ಟರ್ ಅಂತ, ಈಗ ತೆಲುಗುಲಿ ಈಸ್ ಅ ವೆರಿ ಫೇಮಸ್ ಕೊರಿಯೋಗ್ರಫಿ, ಫಸ್ಟ್ ಟೈಮ್ ಕನ್ನಡ ಕೊರಿಯೋಗ್ರಫಿ ಮಾಡಿರೋದವರು. ಸೊ ಆ ಥರ ಒಂದು ಬಿಗ್ ಟೀಮ್ ಇಟ್ಕೊಂಡು ವಿಯೆಟ್ನಾಮಲ್ಲಿ ಶೂಟ್ ಮಾಡಿದ್ದು. ಸೊ ಇದೆಲ್ಲ ಆ ಒಂದು ಮೆಮರಿನೇ ಇದೆಯಲ್ಲ, ಇಟ್ಸ್ ಲೈಫ್ ಲಾಂಗ್. ಅಂದರೆ ಈಗ ಹೆಂಗೆ ನೀವೀಗ ಮುಂಗಾರು ಮಳೆ ಅಂತ ನಾವು ಈಗಲೂ ನೆನೆಸ್ಕೋತೀವಿ, ಇನ್ನೂ ಒಂದು 10 ವರ್ಷ ಆದರೂ ಕೃಷ್ಣಂ ಪ್ರಣಯ ಸಖಿಲ್ ಹಾಡು ಚೆನ್ನಾಗಿತ್ತು ಅಂತ ನೆನೆಸ್ಕೋತಾರೆ. ಸೊ ಅದು ಖುಷಿ. ಸೊ ನಂದೊಂದೇ ಸಾಂಗ್ ಅಂತಲ್ಲ, 6 ಸಾಂಗ್ಸು ಹಿಟ್ ಆಗಿದೆ. ಯೂಶಲಿ ಈಗ ಮೂವಿಲಿ ಒಂದು ಸಾಂಗ್ ಹಿಟ್ ಮಾಡೋದೇ ಕಷ್ಟ. ಸೊ ಆಲ್ಬಮ್ ಹಿಟ್ ಆಗೋದು ತುಂಬ ವರ್ಷಗಳೇ ಆಗಿತ್ತು. ಒಂದು ಇಡೀ ಆಲ್ಬಮ್ ಹಿಟ್ಟು ಆ ಥರ ಎಲ್ಲ ಮುಂಚೆ ಕೇಳ್ತಾ ಇದ್ವಿ. ಆಲ್ಬಮ್ CDs ಎಲ್ಲ ಬರ್ತಿತ್ತಲ್ಲ, ಅದೆಲ್ಲ ಫುಲ್ ಹಿಟ್ಟು ಅಂತೆಲ್ಲ. ಸೊ ಈಗ ಮತ್ತೆ ಬ್ಯಾಕ್ ಟು ಆಲ್ಬಮ್ ಹಿಟ್ ಅಂತ ಅಂದಾಗ ಇಟ್ಸ್ ಅ ಗ್ರೇಟ್ಫುಲ್ನೆಸ್. ಇನ್ನೊಂದು 10-20 ವರ್ಷ ಆದ್ರೂ ಬಹುಶಃ ನನ್ನ ಮಕ್ಳಿಗೆ ಹೇಳ್ಕೋಬೋದು ನೋಡಿ ನಮ್ದು ಆಲ್ಬಮ್ ಹಿಟ್. ಓಕೆ, ಗಣಿ ಚಾಮ್ ಬಗ್ಗೆ, ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಬಹುಶಃ ನಾನು ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಎಲ್ಲೋ ಗೊತ್ತಿಲ್ಲ ಅಂತ ಅಂದವರು ಮೊನ್ನೆ ಮಾತಾಡ್ತಾ ಹೇಳ್ತಿದ್ರಿ, ನಾನಲ್ಲ ನನ್ನ ಮಕ್ಕಳು ಕೂಡ ಆ್ಯಕ್ಟ್ ಮಾಡ್ಬೋದು ಇವ್ರಿಗೆ, ಅಲ್ಲಿವರೆಗೂ ಅವ್ರು ಹಂಗೆ ಚಾಮಿಂಗಲ್ಲಿ ಇರ್ತಾರೆ ಅಂತ. ಸೊ ಮುಂಗಾರು ಮಳೆ ಬಂದಂಥ ಟೈಮಲ್ಲಿ ನೀವು ಏನು ಮಾಡ್ತಿದ್ರಿ, ಹೇಗಿದ್ರಿ? ಜೊತೆಗೆ ಗಣಿ ಸರ್ದು ಎಷ್ಟು ಸಿನಿಮಾಗಳನ್ನು ತಾವು ನೋಡಿದ್ರಿ, ಯಾವ ಸಿನಿಮಾ ಇಷ್ಟ ಆಗುತ್ತೆ ಅನ್ನುವಂಥದ್ದು? ಗಣಿ ಸರ್ದು ನಾನು ಮುಂಗಾರು ಮಳೆಯಿಂದನೂ ಎಲ್ಲ ನೋಡಿದ್ದೀನಿ. ಬಟ್ ಮುಂಗಾರು ಮಳೆ ನಾನು ಥಿಯೇಟ್ರಲ್ಲಿ ನೋಡಿದಾಗ ನನಗೇನು ಜ್ಞಾಪಕ ಇರಲಿಲ್ಲ. ನಾನು ಪ್ರಾಬಬ್ಲಿ ನನ್ನ ಮೊಲ ಯಾಕೆ ಸತ್ತೋಯ್ತು ಅಂತ ಹತ್ತಿದ್ದೆ, ನಂಗೆ ಅಷ್ಟೇ ಗೊತ್ತಿರೋದು. ಇನ್ನೇನು ಅಂದರೆ ಜ್ಞಾನನೇ ಇರಲಿಲ್ಲ. ಆಲ್ಮೋಸ್ಟ್ LKG UKG ಆ ಒಂದು ಇದಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಈ ಒಂದು ಸ್ಕೂಲಿಂಗಲ್ಲಿದ್ದೆ. ಸೊ ನನಗೆ ಮೊಲ ಸತ್ತೋಯ್ತು ಅನ್ನೋದೊಂದು ಬೇಜಾರಿತ್ತು, ಬಿಟ್ಟರೆ ಇನ್ನೇನು ನನಗೆ ಅರ್ಥ ಆಗಿರಲಿಲ್ಲ. ಬಟ್ ನನಗೊಂದು ಸ್ವಲ್ಪ ಒಂದು ಹೈಸ್ಕೂಲಿಗೆ ಬಂದಮೇಲೆ ಮತ್ತೆ ವಾಪಸ್ ಅವ್ರದ್ದು ಚಲ್ಲಾಟ ಎಲ್ಲನೂ ನೋಡಿದ್ದೀನಿ. ಲೈಕ್ ಮುಂಗಾರು ಮಳೆಯಿಂದ ಹಿಡಿದು ಪ್ರತಿಯೊಂದು ಏನಕ್ಕೆ ಇಷ್ಟೊಂದು ಹಿಟ್ಟಾಯಿತು ಅಂತಲೂ ಮತ್ತೆ ನೋಡಿದ್ದುಂಟು. ಆಮೇಲೆ ಚಮಕ್, ನನಗೆ ಪರ್ಸ್ನಲಿ ನನಗೆ ಚಮಕ್ ಇಷ್ಟ, 99 ಇಷ್ಟ, ಮುಗುಳು ನಗೆ ಇಷ್ಟ, ಸುಮಾರು ಲೈಕ್ ಹಿ ಹಸ್ ಗಿವನ್ ನಂಬರ್ ಆಫ್ ಬ್ಯೂಟಿಫುಲ್ ಮೂವೀಸ್. ಸೊ ಅದರಲ್ಲಿ ಕೃಷ್ಣಂ ಪ್ರಣಯ ಸಖಿನೂ ಒಂದು ಆಗ್ತಿದೆ ಅನ್ನೋದು ಖುಷಿ.
ಓಕೆ, ಸ್ಮೈಲ್ ಕ್ವೀನ್ ಅಂತಾನೆ ಕರೀತಾರೆ ನಿಮಗೆ ನಿಮ್ಮ ಅಭಿಮಾನಿಗಳು. ಸೊ ಈ ಸಾಂಗ್ ರಿಲೀಸ್ ಆದಮೇಲೆ, ಕೃಷ್ಣಂ ಪ್ರಣಯ ಸಖಿ ರಿಲೀಸ್ ಆದಮೇಲೆ, ಎಸ್ಪೆಷಲಿ ಸಿನಿಮಾ ರಿಲೀಸ್ ಆದಮೇಲೆ ನೀವೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕರ್ನಾಟಕದ ಕ್ರಶ್. ಯಾಕಂದರೆ ಈ ಹಿಂದೆ ಸಾಕಷ್ಟು ಜನ ಹೀರೋಯಿನ್ಸ್ಗೆ ಆ ಒಂದು ಪಟ್ಟ ಸಿಕ್ಕಿದ್ದು. ಸೊ ಅಟ್ ಪ್ರೆಸೆಂಟ್ ನೀವು ಆ ಸಾಲಲ್ಲಿದ್ದೀರಾ. ಈ ರೀತಿ ಕರೆಯೋದು ಫ್ಯಾನ್ಸು, ಕ್ರಶ್ ಅಂತ ಕರೆಯೋದು, ಆಲ್ ಟೈಮ್ ಕ್ರಶ್ ಅನ್ನ ಶುರು ಮಾಡಿದ್ದಾರೆ. ಸೊ ಇದನ್ನೆಲ್ಲ ಕೇಳಿದಾಗ ಏನು ಅನ್ಸುತ್ತೆ? ಯಾಕಂದರೆ ನೀವು ವಿತೌಟ್ ಗಾಡ್ ಫಾದರ್ ಇಂಡಸ್ಟ್ರಿಗೆ ಬಂದು ಸರ್ವೈವ್ ಆಗಿದ್ದು, ಇವತ್ತಿಗೆ ಒಂದು ಸ್ಟೇಬಲ್ ಆಗಿ ನಿಂತ್ಕೊಂಡಿದ್ದೀರಾ. ಸೊ ಏನು ಅನ್ಸುತ್ತೆ ಈ ಒಂದು ಪ್ರೀತಿ ಪ್ರೋತ್ಸಾಹ ಅಭಿಮಾನಿಗಳಿಂದ ನೋಡಿದಾಗ? ನನಗೆ ಅದೇ ಬ್ಯಾಕ್ ಬೋನ್ ಇಲ್ಲ ಅಂತಲೇ ನಾನೆಲ್ಲ ಹೇಳ್ಕೊಬರ್ತಿದ್ದೆ. ಬಟ್ ಈಗ ಸದ್ಯಕ್ಕೆ ಮೀಡಿಯಾ ಮತ್ತು ಅಭಿಮಾನಿಗಳೇ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ. ನಾನು ಹಾನೆಸ್ಟಾಗಿ ಹೇಳಬೇಕು, ಬರೀ ಅಭಿಮಾನಿಗಳು ಜೊತೆಗೆ ಮಾಧ್ಯಮದವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಇಲ್ಲಿ ಏನಿದ್ದೀನಿ ಬಹುಶಃ ಲೈಕ್ ಟ್ರೆಮೆಂಡಸ್ ಸಪೋರ್ಟ್ ನನಗೆ ಒಂದೊಂದ್ಸತಿ ಅನಿಸುತ್ತೆ ಲೈಕ್ ಯಾಕೆ ಹೇಗೆ ವೈ ಅಂತ. ಯಾಕಂದರೆ ಒಂದೊಂದ್ಸತಿ ಆ ಯೂನಿವರ್ಸಿಗೆ ಏನು ಪ್ರೇಮ ಮಾಡಿರ್ತೀವಿ ಅದು ಈ ಮೂಲಕ ನನಗೆ ಸಿಗ್ತಿದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಪ್ರತಿಯೊಂದು ಟ್ರೋಲ್ ಪೇಜಸ್ ಆಗಿರ್ಬೋದು, ಇದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಎಷ್ಟು ಸಪೋರ್ಟ್ ಅಂದರೆ ಏನೋ ನಮ್ಮ ಹುಡುಗಿನೇನೋ ಮಾಡಲಿ, ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೋಣ, ನನ್ನ ಇವಳದೇ ಫೋಟೋ ಜಾಸ್ತಿ ಹಾಕೋಣ. ಸೊ ಈ ಥರ ಒಂದು ಲವ್ ನಮ್ಮ ಟೀಮ್ ಅವ್ರು ಹೇಳಿ, ಶರಣ ನೀನು ಬಂತು ಅಂದರೆ ಅಲ್ಲಿ ಅಕ್ಕಪಕ್ಕ ಇರೋದು ಯಾರ್ದು ಕವರೇ ಮಾಡ್ತಾಯಿಲ್ಲ, ಬರೀ ನಿಂದೆ ಹೋಗುತ್ತೆ ಅನ್ನೋ ಮಟ್ಟಿಗೆ ನನ್ನ ಅಷ್ಟು ಸಪೋರ್ಟ್ ಮಾಡ್ತಾರೆ. ಸೊ ನನ್ನ ಇನ್ನು ಮೇಲೆ ನನಗೆ ಗಾಡ್ ಫಾದರ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಹುಶಃ ನನ್ನ ಜನ ಹಾಗೆ ಮೀಡಿಯಾನೇ ನನಗೆ ಗಾಡ್ ಫಾದರ್ ಆಗಿ ನಿಂತಿದ್ದಾರೆ ಕೆರಿಯರಲ್ಲಿ. ಓಕೆ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಸಾಕಷ್ಟು ಸ್ಪೆಷಲ್ ಅನ್ಸುತ್ತೆ. ಯಾಕಂದರೆ ಸಿನಿಮಾ ಸೂಪರ್ ಹಿಟ್ ಆಗಿದೆ. ನೀವೇನು ಅಂದ್ಕೊಂಡ್ರಿ, ನೀವು ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರು, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾಯಿತು. ಸೊ ಏನು ಪ್ರತಿ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರೆ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ತಮಗೆ ಅನ್ನುವಂಥದ್ದು? ಪ್ರತಿ ವರ್ಷವೂ ಆಲ್ಮೋಸ್ಟ್ ನಾನು 23 ವರ್ಷದಿಂದ ಅನಿಸುತ್ತೆ, ನಾನು ಹುಡ್ದಾಗಿಂದನೂ ನಮ್ಮಮ್ಮ ಲಕ್ಷ್ಮಿ ಕೂರಿಸ್ತಾ ಇದ್ದಾರೆ. ಅದು ನನ್ನ ಹಠಕ್ಕೆ. ಯೂಶ್ವಲಿ ನಮ್ಮ ಒಂದು ಕಲ್ಚರಲ್ಲಿ ಲಕ್ಷ್ಮಿ ಕೂರಿಸೋದವೆಲ್ಲ ಇಲ್ಲ. ಇದು ಬ್ಯಾಂಗ್ಳೂರ್ ಕಲ್ಚರಲ್ಲಿ ಜಾಸ್ತಿ ಇದು. ನಮ್ಮ ಊರ ಕಡೆ ಎಲ್ಲ ದೀಪಾವಳಿ ಸೈಡಲ್ಲಿ ಲಕ್ಷ್ಮಿ ಪೂಜೆ ಮಾಡೋದು. ಬಟ್ ನಮ್ಮ ಅಮ್ಮಂಗೆ ಹಠ ಮಾಡಿ ಮಾಡಿ ನಾವು ಅಕ್ಕಪಕ್ಕದ ಮನೆ ಎಲ್ಲ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ಒಳ್ಳೇದಾಗ್ತಾಯಿತ್ತು, ಕಂಟಿನ್ಯೂ ಮಾಡಿದ್ವಿ. ದೊಡ್ಡ ಲಕ್ಷ್ಮಿ ಕೂರಿಸ್ತೀವಿ. ಈಗ ನಿಮಗೆ ಪೂಜೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಆ ಥರದೊಂದು ಲಕ್ಷ್ಮಿ ಕೂರಿಸ್ತೀವಿ. ಆ್ಯಂಡ್ ಆರತಿ ಮಾಡೋದಾಗಿರ್ಬೋದು, ಎಲ್ಲರಿಗೂ ಕುಂಕುಮ ಕರಿಯೋದು, ಅವರೆಲ್ಲ ಬರ್ತಾರೆ, ಪೂಜೆ ಮಾಡಿ ಹೋಗ್ತಾರೆ. ಸೊ ಇಟ್ಸ್ ಲೈಕ್ ಒಂದು ಫ್ಯಾಮಿಲಿ ಫೆಸ್ಟಿವಲ್ ಆಗಿ ಕನ್ವರ್ಟ್ ಆಗಿದೆ. ಈಗ ಅದೊಂದು ಕಲ್ಚರಾಗಿ ಕನ್ವರ್ಟ್ ಆಗಿದೆ. ಇಡೀ ಫ್ಯಾಮಿಲಿ ಒಂದು 40-50 ಜನ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡಿ ಊಟ ಮಾಡೋದು. ಇದು ಈ ವರ್ಷಕ್ಕೆ ಒಂದ್ಸತಿ ನಮ್ಮ ಮನೆ ಅಂದರೆ ವೀಕೆಂಡ್ ಬರ್ತಾ ಇರ್ತಾರೆ ಫ್ಯಾಮಿಲಿ ಎಲ್ಲ. ಬಟ್ ಈ ಥರ ಒಂದು ಗ್ರ್ಯಾಂಡಾಗಿ ಮಾಡೋದು ನಮ್ಮ ಮನೇಲಿ ವರಮಹಾಲಕ್ಷ್ಮಿನೇ. ಇಡೀ ಮನೆ ಕಿತ್ತಾಕಿ ಕ್ಲೀನ್ ಮಾಡಿ ಮತ್ತೆ ಹಬ್ಬ ಮಾಡೋವಂಥ ಹಬ್ಬ. ಅಮ್ಮ ಒಳ್ಳೆ ತಿಂಡಿ ಮಾಡಿರ್ತಾರೆ, ಸೂಪರಾಗಿ ಊಟ ಮಾಡಿರ್ತಾರೆ, ಚೆನ್ನಾಗಿ ತಿಂದು. ಏನಾದರೂ ಹೆಲ್ಪ್ ಮಾಡ್ತೀರಾ ಅಥವಾ ತಿನ್ನೋದಷ್ಟೇ ಕೆಲಸನ ಅಂತ? ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನಮ್ಮಮ್ಮ ಓ ಅಂತಾರಲ್ಲ. ಬಟ್ ಮಾಡ್ತೀನಿ ಅಷ್ಟೊಂದು ಅಂದರೆ ಈ ವರ್ಷ ಡೆಫಿನೆಟ್ಲಿ ಏನೂ ಮಾಡಿಲ್ಲ. ಮುಂಚೆ ಎಲ್ಲ ಮಾಡ್ತಾ ಇದ್ದೆ. ಅಂದರೆ ಈಗ ಅಡುಗೆ ಎಲ್ಲ ಮಾಡ್ತಾ ಇದ್ರೆ ನಂದೊಂದು ಅಳಿಲ್ ಸೇವೆ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ಆ್ಯಕ್ಚುಲಿ ಜಾಸ್ತಿ ಮಾಡಲಿಲ್ಲ. ಎಲ್ಲ ಪಾಪ ಅವರೇ ಮಾಡಿದ್ರು. ಇವಾಗ ಮಾಡಿದ್ದೀನಿ ಅಂದರೆ ಆಮೇಲೆ ಇಲ್ಲಿಂದ ಓಡ್ ಬಂದ್ಬಿಡ್ತಾರೆ ಯಾವಾಗ ಅಂದ್ಕೊಂಡು. ಸೊ ನಿಜ ಹೇಳಬೇಕು, ಮಾಡಿಲ್ಲ ಈ ವರ್ಷ ಜಾಸ್ತಿ. ಯಾಕಂದರೆ ಇಂಟರ್ವ್ಯೂಸು ಅದು ಇದು ರಿಲೀಸ್ ಟೈಮಿಂದ ಬ್ಯುಸಿ ಇದೆ. ಆ್ಯಂಡ್ ಈ ವರ್ಷ ಏನಕ್ಕೆ ಸ್ಪೆಷಲು ಅಂತ ಅಂದರೆ, ಈ ಕಡೆ ಪೂಜೆ ಆಗ್ತಾ ಇದೆ, ಈ ಕಡೆ ಥಿಯೇಟ್ರಲ್ಲಿ ಹೋಗ್ತಾ ಇದೆ, ಎಲ್ಲ ಕಡೆ ನಾವು ಕಾಣಿಸ್ಕೋತಾ ಇದ್ದೀವಿ. ಸೊ ಅದೊಂದು ಈ ವರ್ಷ ಸ್ಪೆಷಲ್. ಓಕೆ, ಅಡುಗೆಗಂತೂ ಹೆಲ್ಪ್ ಮಾಡಲ್ಲ. ಅಟ್ಲೀಸ್ಟ್ ಪ್ರತಿ ವರ್ಷ ಹಬ್ಬದ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಮುಂದೆ ನಿಂತ್ಕೊಂಡು ಏನಾದರೂ ಬೇಡ್ಕೋತೀರಾ? ಅಥವಾ ಇಲ್ಲಿವರೆಗೂ ಬೇಡಿದ್ದು ಯಾವುದಾದ್ರೂ ಈಡೇರಿದೆಯಾ? ಲಕ್ಷ್ಮಿಗೆ ಹರಕೆ ಮಾಡ್ಕೊಂಡಿದ್ದು ಅಥವಾ ಆ ಥರದ್ದು ಮಾತಾಡೋದಾದ್ರೆ? ಈಡೇರಿದೆ. ನನಗೆ ಆ ಒಂದು ಐ ಬಿಲೀವ್ ಆಯಿತಾ. ನನಗೆ ಏನಂದರೆ ನಂಗೆ ಹ್ಯೂಜ್ ಪವರ್ ಮೇಲೆ ನಾನು ಬಿಲೀವ್ ಮಾಡ್ತೀನಿ. ಅಂದರೆ ಗಾಡ್ ಅಂತಂದರೆ ಈ ದೇವರು ಹಂಗಲ್ಲ, ಆ ಪಾಸಿಟಿವ್ ಎನರ್ಜಿ ಅದ್ರ ಮೇಲೆ ನಾನು ಬಿಲೀವ್ ಮಾಡ್ತೀನಿ. ಸೊ ಅದು ಒಂದೊಂದು ಪ್ಲೇಸಲ್ಲಿ ನಂಗೆ ಜಾಸ್ತಿ ಸಿಗುತ್ತೆ. ಸೊ ಪ್ರಾಬ್ಲಿ ನಾನು ಆ ಟೆಂಪಲ್ಗೆ ಜಾಸ್ತಿ ಹೋಗ್ತೀನಿ. ಆ ಥರ ಸ್ವಲ್ಪ ಸ್ಪಿರಿಚುವಲ್ಲು. ಸೊ ಅದರಲ್ಲಿ ಬೇಡ್ಕೊಳ್ಳೋದು, ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ನಾನು ವಾಟ್ ಎವರ್ ಇಟ್ ಇಸ್. ಬಟ್ ನಾನು ಏನೇ ಅದನ್ನು ಕೇಳಿದ್ರು ಅದು ಆಗ ಸಿಕ್ಕಿಲ್ಲ ಅಂದ್ರೂ 1-2 ವರ್ಷ 3 ವರ್ಷ ಆದಮೇಲೆ ಅದು ನನಗೆ ಡೆಫಿನೆಟ್ಲಿ ಸಿಕ್ಕಿದೆ. ನಾನು ಇದುವರೆಗೂ ಕೇಳಿರೋದು ಸಿಕ್ಕಿಲ್ಲ ಅನ್ನೋದು ಇಲ್ವೇ ಇಲ್ಲ. ಯಾವ ದೇವ್ರ ಭಕ್ತರು ಶರಣ್ಯ ಅನ್ನೋಂಥದ್ದು ಪರ್ಟಿಕ್ಯುಲರ್ ಅಂತ ಅಂದರೆ ನಾನು ಅಮ್ಮನವರು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. 1.5 ವರ್ಷದಿಂದ ಬಹುಶಃ ಪ್ರತಿ ವಾರ ಶುಕ್ರವಾರ ಅಲ್ಲಿ ಹೋಗಿ ದೀಪ ಹಚ್ತೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ಹೋಗ್ಬಿಟ್ಟು ಕಾಯಿ ಕಟ್ತೀನಿ. ಸೊ ಸಿಕ್ಕಾಪಟ್ಟೆ ಟೆಂಪಲ್ ಅದೆಲ್ಲ ಫಾಲೋ ಮಾಡ್ತೀನಿ. ಅದು ನನಗೆ ಒಳ್ಳೇದಾಗಿದೆ. ಅಂದರೆ ನನ್ನ ಟೆಂಪಲ್ ಅಂದರೆ ಅಗೇನ್ ಅಲ್ಲಿಗೆ ಹೋಗಿ ದೇವರು ಅಂತ ಅಲ್ಲ, ಬಟ್ ಅಲ್ಲೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ.
ಸೊ ಆ ಪಾಸಿಟಿವಿಟಿ ನನ್ನ ಸರೌಂಡ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ನಾನು ಡೆಫಿನೆಟ್ಲಿ ಆಗಿದೆ. ಇವಾಗ ನಿಮ್ಗೆ ಅವಾಗಲೇ ಹೇಳಿದೆ ಸಪೋರ್ಟ್ ಸಿಗ್ತಿದೆ ಅಂತ. ಒಂದು ಸ್ವಲ್ಪ ಕಮರ್ಷಿಯಲ್ಲಿಗೆ ಹೋಗುತ್ತೆ, ಅಂದರೆ ನಾವೆಲ್ಲ ಬರೀ ದುಡ್ಡು ಕೊಡಬೇಕು. ಇನ್ನು ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಹೋಗುತ್ತೆ. ನಂಗೆ ಆ ಪ್ರೀತಿ ವಿಶ್ವಾಸ ವರ್ಕೌಟ್ ಆಗ್ತಾ ಇದೆ. ಅಂದರೆ ಎಲ್ಲರೂ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರೆ. ಅದಾಗಬೇಕು ಅಂದರೆ ಆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಬೇಕು ನಮ್ಮ ಜೊತೆ. ಸೊ ಈಗ ಒಬ್ಬರು ನೋಡಿದ ತಕ್ಷಣ ಅವ್ರು ನೆಗೆಟಿವ್ ಆ ಒಂದು ವೈಬ್ ಬರುತ್ತೆ ಗೊತ್ತಾ, ಆ ಒಂದು ಪಾಸಿಟಿವ್ ವೈಬ್ ಆದರೆ ಯಾರ ಜೊತೆ ಬೇಕಿದ್ರೂ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ. ಅದಾಗಕ್ಕೆ ಬಹುಶಃ ಇದೆಲ್ಲ ಹೆಲ್ಪ್ ಆಗ್ತಾ ಇದೆ. ಓಕೆ, ವರಮಹಾಲಕ್ಷ್ಮಿ ಪ್ರತ್ಯಕ್ಷ ಆದರೆ ಏನು ವರ ಕೇಳ್ತೀರಾ ಅನ್ನೋಂಥದ್ದು ಕಾಮನ್ ಪ್ರಶ್ನೆ. ಸೊ ಆದರೂ ಕೇಳಬೇಕು ಈಗ. ಅಂದರೆ ಆ ಹಬ್ಬದ ದಿನ ವರಮಹಾಲಕ್ಷ್ಮಿನ ಕೂರಿಸಿರ್ತೀರ ನಿಮ್ಮ ಮನೇಲಿ. ಸೊ ಆ ದೇವಿನೇ ಪ್ರತ್ಯಕ್ಷ ಆದರೆ, ಯಾಕಂದರೆ ಅದೇ ಥರ ನೀವು ರೆಡಿ ಆಗಿದ್ದೀರಾ ಕೂಡ. ಸೊ ಏನು ವರ ಕೇಳ್ಬೋದು ಶರಣ್ಯ ಲಕ್ಷ್ಮಿ ಹತ್ರ ಅನ್ನೋಂಥದ್ದು? ಒಂದು ಸ್ಟಾರ್ ಆಗೋ ಥರ ನನಗೆ ಬ್ಲೆಸ್ ಮಾಡು ಅಂತ ಕೇಳ್ತೀನಿ. ನನಗೆ ಎದ್ರೆ ಕೂತ್ರೆ ನನಗೆ ಬರೀ ಸಿನಿಮಾದೇ ಚಿಂತೆ, ನಂಗೆ ಇನ್ನೇನು ಚಿಂತೆ ಇಲ್ಲ. ನಂಗೆ ನಿಜವಾಗ್ಲೂ ಒಬ್ರು ಹೇಳ್ತಾರೆ ನಾನು ಕಾರ್ ತೊಗೋಬೇಕು, ನಾನು ಬಂಗ್ಲೆ ತೊಗೋಬೇಕು, ಅಥವಾ ನಾನು ಆ ಥರದ್ದು ಏನೂ ಆಸೆ ಇಲ್ಲ ನನಗೆ. ಅಂದರೆ ಆಸೆನೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ಅದಷ್ಟು ಯೋಚನೆ ಇಲ್ಲ ನನಗೆ. ಅಂದರೆ ಲಕ್ಸುರಿ ಅದೆಲ್ಲ ನಾನು ಅಷ್ಟೊಂದು ಥಿಂಕ್ ಮಾಡಲ್ಲ. ನಂಗೆ ಸ್ಟಾರ್ ಆಗಬೇಕು, ನಾನು ಒಳ್ಳೆ ನಟಿ ಆಗಬೇಕು, ನಾನು ಫೇಮ್ ಬರಬೇಕು, ನಂಗೆ ಅದ್ರ ಮೇಲೆ ಹುಚ್ಚು ಜಾಸ್ತಿ ದುಡ್ಡಕ್ಕಿನ್ನ. ಸೊ ಬಹುಶಃ ನಾನು ಅದನ್ನೇ ಹೋಗ್ತೀನಿ ಅನ್ಸುತ್ತೆ. ಅಂದರೆ ಈಗ ದುಡ್ಡು ಬಂದ್ರೂ ಈ ಫೇಮ್ ಥ್ರೂ ಬರಲಿ ಅಂತ ಕೇಳ್ಕೊತೀನಿ ಮೇ ಬಿ. ಓಕೆ, ಈಗ ಬಿಗ್ ಸ್ಟಾರ್ ಆಗಬೇಕು ಅಂತ ಹೇಳ್ತಿದ್ದೀರಾ. ಸೊ ಯಾವ್ಯಾವ ಬಿಗ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕು ಅನ್ನೋ ಎಲ್ಲರ ಜೊತೆ ಲೈಕ್ ನನಗೆ ಸಿಕ್ಕಾಪಟ್ಟೆ ಹೀರೋಗಳ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ. ಫಸ್ಟು ಅನಂತ್ ನಾಗ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ. ನನ್ನ ಫೇವ್ರೆಟ್ ಹೀರೋ ಅವರು. ನಾನು ಚಿಕ್ಕವಳಿದ್ದಾಗ ಅವರು ಆ ಡಾನ್ಸು ಅದೆಲ್ಲ ನೋಡಿ ಬೆಳೆದಿರೋದು. ಸೊ ಐ ವಾಂಟ್ ಟು ಆ್ಯಕ್ಟ್ ವಿತ್ ಹಿಮ್. ಅವ್ರ ಮಗಳಾಗೋ ಏನೋ ಒಂದು ಪಾತ್ರ ಒಂದು 2 ನಿಮಿಷ ಬಂದೋದ್ರೆ ಸಾಕು. ಐ ರಿಯಲಿ ವಾಂಟ್ ಟು ಆ್ಯಕ್ಟ್ ವಿತ್ ಹಿಮ್. ಅವರಿಂದ ಶಂಕರ್ ನಾಗ್ ಸರ್ನು ಟಚ್ ಮಾಡ್ದಂಗೆ ಒಂದು ಫೀಲ್ ಬರುತ್ತೆ. ಸೊ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು. ಸುಮಾರು ಜನ ಜೊತೆ ಆಲ್ಮೋಸ್ಟ್ ಈಗ ಇಂಡಸ್ಟ್ರಿಲಿ ಯಾರು ಇದ್ದಾರೆ ಒಂದು ರೌಂಡ್ ಬರಬೇಕು ಅಂತ ಆಸೆ ಇದೆ. ಓಕೆ, ಈಗ ಈ ಸಾಂಗಲ್ಲಿ ನೀವು ಇಷ್ಟು ಬೋಲ್ಡ್ ಆಗಿರೋದನ್ನ ನೋಡಿದ್ರೆ, ಮತ್ತೆ ಈ ನಿಮ್ಮ ಚಾರ್ಮಿಂಗ್ ಇರಲಿ, ನಿಮ್ಮ ಬ್ಯೂಟಿ ಇರಲಿ, ಅಭಿನಯ ಇರಲಿ, ಎಲ್ಲ ನೋಡಿದ್ರೆ ಇಲ್ಲೊಂದು 2-3 ಸಿನಿಮಾ ಮಾಡ್ತಾರೆ, ಬೇರೆ ಭಾಷೆಗೆ ಆಬ್ವಿಯಸ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಈಗ ಹಂಗಿದೆ ಪರಿಸ್ಥಿತಿ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಇಂಡಸ್ಟ್ರಿಯಿಂದ. ಎಸ್ಪೆಷಲಿ ಶೆಟ್ಟೀಸ್ ಹುಡುಗಿರು ಆಲ್ಮೋಸ್ಟ್ ಹೋಗಿದ್ದಾರೆ ಇಲ್ಲಿವರೆಗೂ. ಸೊ ಪರಭಾಷೆಯಿಂದ ಯಾವುದಾದ್ರೂ ಆಫರ್ಗಳು ಇಲ್ಲಿ ತನಕ ಬಂದಿದೆಯಾ ಶರಣ್ಯ? ಅಥವಾ ಈ ಸಿನಿಮಾದ ಸಾಂಗ್ಸನ್ನು ನೋಡಿದ ಮೇಲೆ ಯಾರಾದರೂ ಅಪ್ರೋಚ್ ಮಾಡಿದಿರಾ? ಹೋಗೋಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಫಸ್ಟ್ ಆಫ್ ಆಲ್ ಬೇರೆ ಇಂಡಸ್ಟ್ರಿಗೆ? ಬಂದಿದೆ ಆಫರ್ಸ್ಗಳು, ಸುಮಾರು ಬರ್ತಿದೆ. ಬಟ್ ನಂಗೇನಂದರೆ ಸುಮ್ಮನೆ ಅಂದರೆ ನಾನು ಯಾವತ್ತೂ ದುಡಿಬೇಕು ಅಥವಾ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ನಾನು ಹೋದೋಳೆ ಅಲ್ಲ. ಅಂದರೆ ಇದರಿಂದ ನನಗೆ ಈಗ ಸಿನಿಮಾ ಕೆರಿಯರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಅದನ್ನು ಮಾಡ್ತೀನಿ ಯೂಶ್ವಲಿ. ಸೊ ಸಿನಿಮಾಗಳು ತುಂಬ ಬರ್ತಾಯಿದೆ. ಬಹುಶಃ ರೈಟ್ ಪ್ರಾಜೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ ಟು ಡೆಬ್ಯೂ ಅಲ್ಲಿ. ಸೊ ಅದಕ್ಕೆ ಸುಮ್ಮನೆ ಇದ್ದೀನಿ. ಬಟ್ ಕರ್ನಾಟಕನ ಬಿಟ್ಟು ಹೋಗೋದು ಅಥವಾ ಕನ್ನಡ ಸಿನಿಮಾನ ಬಿಟ್ಟು ಹೋಗೋವಂಥ ಯಾವುದೇ ಯೋಚನೆನೂ ಇಲ್ಲ, ನಾನು ಮಾಡೋದು ಇಲ್ಲ. ಯಾಕಂದರೆ ನಾನು ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ನಮ್ಮ ಅಪ್ಪ ಅಮ್ಮ ಇಲ್ಲಿನವರು, ನನ್ನ ಸುತ್ತಮುತ್ತ ಫ್ರೆಂಡ್ಸ್ ಆಗಿ ಇಲ್ಲಿನವರು. ಫಸ್ಟ್ ಇಲ್ಲೇ ನಾನು ನೆಲೆ ಹಾಕಬೇಕು. ಅದಾದಮೇಲೆ ಈಗ ಅಲ್ಲಿ ಹೋಗಿ ಮಾಡಿದ್ರು ನಂಗೆ ದುಡ್ಡು ಸಿಗುತ್ತೆ, ಫೇಮ್ ಸಿಗುತ್ತೆ ಬಿಟ್ಟರೆ ಲೈಕ್ ಪಕ್ಕದ ಮನೆ ಅದು. ಫಸ್ಟು ನಮ್ಮ ಮನೇಲಿ ನಾವು ಇದು ಮಾಡ್ಕೋಬೇಕು. ಆ್ಯಂಡ್ ಯಾವತ್ತೂ ಬಿಟ್ಟು ಅಂದರೆ ಇಲ್ಲಿ ಮಾಡೋದೇ ಇಲ್ಲ ನಾನು. ಈಗ ಅಲ್ಲಿ ಒಂದ್ಸತಿ ಹೋಗ್ಬಿಟ್ರೆ ಇಲ್ಲಿ ಮಾಡೋ ಸ್ಟಾಪ್ ಮಾಡಿಬಿಡ್ತೀನಿ, ಬರೀ ದೊಡ್ಡ ಪ್ರಾಜೆಕ್ಟೇ ಮಾಡ್ತೀನಿ. ನಂಗೆ ಆ ಥರ ಯಾವುದೂ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ 20-25 ವರ್ಷ ನಾನು ಕಂಪ್ಲೀಟ್ ಮಾಡಲೇಬೇಕು. ಈಗಲೂ ಶ್ರುತಿ ಮ್ಯಾಮ್ ಆ್ಯಕ್ಟ್ ಮಾಡ್ತಾರೆ, ತಾರಾ ಮ್ಯಾಮ್ ಆ್ಯಕ್ಟ್ ಮಾಡ್ತಾರೆ. ನಾನು ಅವ್ರ ಸಾಲಿಗೆ ಹೋಗಲೇಬೇಕು. ಈಗೇನೋ ಮದುವೆ ಆಗೋಯ್ತು, ನಾನು ಇಂಡಸ್ಟ್ರಿ ಬಿಡ್ತೀನಿ, ನಂಗೆ ಬ್ರೇಕ್ ಬೇಕು, ನನ್ನ ಲೈಫ್ ಲಾಂಗ್ ನಾನು ಆ್ಯಕ್ಟ್ ಮಾಡ್ತಿರ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಅದು ಪಕ್ಕದ ಬೇರೆ ಇಂಡಸ್ಟ್ರಿಗೆ ಕರೆದ್ರೂ ವಿತ್ ಲವ್ ನಾನು ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ. ಬಿಕಾಸ್ ಆ ಕೆರಿಯರ್ ಬ್ರಾಡ್ ಮಾಡ್ಕೊಳ್ಳೋಕ್ಕೆ ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಬಿಟ್ಟರೆ ಕನ್ನಡ ಸಿನಿಮಾನಂತೂ ನನ್ನ ಲೈಫ್ ಲಾಂಗ್ ಅದು ಬಿಡಲ್ಲ. ಅವರೇ ಬಿಟ್ಟರು ನಾನು ಬಿಡಲ್ಲ. ಬಹುಶಃ ನಾನೇ ಬೇಕಿದ್ರೆ ಪ್ರೊಡ್ಯೂಸ್ ಮಾಡ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ಬಟ್ ಬಿಡಲ್ಲ. ಈಗ ನೀವೇ, ನಂಗೆ ಇರಲಿಲ್ಲ ಇಂಟೆನ್ಷನ್ ಇರಲಿಲ್ಲ, ನೀವೇ ಹೇಳಿದ್ರಿ ಮದುವೆ ಆಗಿ ಮಗು ಆಗಿ ಬ್ರೇಕ್ ಬೇಕು ಅಂತ ಅನ್ಸಿದ್ರು ಕೂಡ, ಬ್ರೇಕ್ ತೊಗೊಂಡ್ರು ಕೂಡ ವಾಪಸ್ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತಂದರೆ, ಸೊ ಶರಣ್ಯಾಗೆ ಮದುವೆ ಒತ್ತಡ, ಪ್ರೆಷರ್ಸ್ ಫ್ಯಾಮಿಲಿ ಕಡೆಯಿಂದ ಇದೆಯಾ? ಅಥವಾ ಮದುವೆ ಆಗೋದಾದರೆ ಯಾವಾಗ? ಪ್ರಪೋಸಲ್ಸ್ ಬರ್ತಾ ಇದೆಯಾ? ಹೇಗೆ? ಸಿಂಗಲ್ಲ ಅಥವಾ ಕಮಿಟೆಡ್ಡಾ? ಈ ಥರದ್ದೆಲ್ಲ ಕ್ವಶನ್ಸು ನಿಮ್ಮ ಫ್ಯಾನ್ಸ್ಗಂತೂ ಇದ್ದೇ ಇದೆ. ಇಲ್ಲಪ್ಪ, ನನಗಿನ್ನೂ ಸುಮಾರು ಟೈಮ್ ಇದೆ ಮದುವೆ ಆಗೋಕ್ಕೆ. ಮನೆಯಲ್ಲೂ ಏನು ಪ್ರೆಷರ್ ಇಲ್ಲ. ದೇ ಆರ್ ವೆರಿ ಸಪೋರ್ಟಿವ್. ಅಂದರೆ ಮೇ ಬಿ ಇನ್ನೊಂದು 1-2 ವರ್ಷ ಆದರೆ ಬರ್ಬೋದು ಪ್ರೆಷರು, ಸದ್ಯಕ್ಕಿಲ್ಲ. ಆ್ಯಂಡ್ ಮದುವೆ ಯೋಚನೆನೂ ಬಂದಿಲ್ಲ. ಯಾಕಂದರೆ ಈಗ ಎಷ್ಟೊಂದು ಜನ ಪ್ರೆಷರ್ ಇರೋದು ಎಲ್ಲಿ ಗೊತ್ತಾ, ಈಗ ಆಚೆ ಹೋದಾಗ ನಾವು ಶರಣ್ಯ ಮದುವೆ ಆಗಿ ಸೆಟಲ್ ಆಗೋದು ಯಾವಾಗ ಅಂತ ಕೇಳ್ತಾರೆ. ಅದಕ್ಕೆ ಸೆಟಲ್ ಆಗೋಕ್ಕೆ ಮದುವೆ ಆಗಬೇಕಾ ಅಂತ ನನ್ನ ಕ್ವೆಶನ್ನು.
ರಿಲೇಷನ್ಸ್ ಎಲ್ಲ ಮದುವೆ ಆಗಿ ಸೆಟಲ್ ಆಗೋದು ಯಾವಾಗ ಅಂತ ಕೇಳ್ತಾರೆ. ಈಗ ಮೊನ್ನೆನೂ ಯಾರೋ ಒಬ್ರು ಕಾಲ್ ಮಾಡಿದ್ರು, ನಮ್ಮ ಫಾರ್ ರಿಲೇಟಿವ್ ಕಾಲ್ ಮಾಡಿ, ಈಗ ಆಯ್ತು ನಿನ್ನ ಆಸೆ ಪ್ರಕಾರ ಒಂದು ಸಿನಿಮಾ ಆಯ್ತಲ್ಲ, ಒಂದು ಸ್ಟಾರ್ ಜೊತೆ ಫೇಮ್ ಎಲ್ಲ ಬಂತಲ್ಲ, ಬಿಡು ಇವಾಗ ಮದುವೆ ಆಗಿ ಸೆಟ್ಲ್ ಆಗ್ಬೇಕಮ್ಮ ಅಂತ ಅಂದ್ರು. ಅವಾಗ ಅದೇ ಅನ್ಕೊಂಡು, ಹೆಣ್ಮಕ್ಳಿಗೆ ಸೆಟ್ಲ್ ಆಗೋದು ಅಂತ ಅಂದ್ರೆ ಮದುವೆ ಆಗಬೇಕು, ಮದುವೆ ಆಗಿ ಸೆಟ್ಲ್ ಆಗಬೇಕು ಅಂತ. ಯಾಕೆ ಅಂತ ನನ್ನ ಕ್ವೆಶನು. ಫಸ್ಟ್ ಸೆಟಲ್ ಆಗಬೇಕು, ಅದಾದ್ಮೇಲೆ ಮದುವೆ ಆಗಬೇಕು. ಮದುವೆ ಆಗೋದು ಲೈಕ್ ಇಟ್ಸ್ ಎ ಡಿಫ್ರೆಂಟ್ ಇದದು. ಬರೀ ಆರಾಮಾಗಿ ಸೆಟ್ಲ್ ಆಗ್ತೀನಿ ಅಂತ ಮದುವೆ ಆಗಬೇಕು ಅಂದರೆ ಇಟ್ಸ್ ಅ ಬಿಸ್ನೆಸ್ ಆಗೋಗುತ್ತೆ. ಬಹುಶಃ ನಂಗೆ ಆ ಒಂದು ಥಾಟ್ ಇಲ್ಲದೆ ಇರೋದಕ್ಕೆ ಈಗ ಸದ್ಯಕ್ಕೆ ಆ ಥಾಟ್ ಇಲ್ಲ. ಫಸ್ಟ್ ನಾನು ಸೆಟ್ಲ್ ಆಗಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕು, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ ಅಥವಾ ನನ್ನ ಗಂಡ ಬಂದು ನೋಡ್ಕೊಳ್ಳೋದಲ್ಲ, ನಾನು ನೋಡ್ಕೋಬೇಕು. ಸೊ ಈ ಥರದೊಂದು ಸುಮಾರು ಪ್ರಿನ್ಸಿಪಲ್ಸ್ ಇದೆ, ಥಾಟ್ಸ್ ಇದೆ. ಒಂದ್ಸತಿ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಕಲ್ತ ಮೇಲೆ ಬಹುಶಃ ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ಯೋಚನೆ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕೆ ಏನಿದ್ರು ಕೆರಿಯರ್, ಸಿನಿಮಾ ನನ್ನ ಮೈಂಡ್ ಫುಲ್. ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ, 24/7 ಸಿನಿಮಾದ ಬಗ್ಗೆ ಮಾತಾಡೋದು ಬಿಡು, ಟಾಕ್ ಅಬೌಟ್ ನೀನೇನು. ಅವ್ರಿಗೆಲ್ಲ ನನಗೆ ಇನ್ಫ್ಯಾಕ್ಟ್ ಒಂದೊಂದ್ಸತಿ ಕೂರ್ಸ್ಕೊಂಬಿಟ್ಟು, ನೀನು ಹುಚ್ಚಿ ಆಗ್ಬಿಟ್ಟಿದ್ಯಾ ಶರಣ್ಯ, ಸ್ವಲ್ಪ ನೀನು ಕಾಮ್ ಆಗಬೇಕು, ಹುಚ್ಚಿ ಆಗ್ಬಿಟ್ಟಿದ್ಯಾ ನೀನು ಅಂತ ಬೈತಾ ಇರ್ತಾರೆ. ಬಿಕಾಸ್ ಈಗ ಫ್ರೆಂಡ್ಸ್ ಯಾರೇ ಕೂತ್ರು ಅವರೆಲ್ಲ ಈಗ ಅವ್ರವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅಲ್ಲೇನೋ ಜಗಳ ಆಯಿತು, ಇವ್ರು ಹಿಂಗಂದ್ರು, ಗಾಸಿಪ್ ಮಾಡ್ತೀವಿ, ಏನೋ ಒಂದು ಹೇಳ್ತಾ ಇರ್ತಾರೆ. ನಾನು ಬರೀ ಆ ಸಿನಿಮಾದಲ್ಲಿ ಹಂಗಾಯ್ತಂತೆ, ಈ ಸಿನಿಮಾ ಹಿಂಗಾಯ್ತಂತೆ, ಸಿನಿಮಾ ಅದೊಂದು ಟಾಪಿಕ್ ಬಿಟ್ಟು ಆಚೆ ಬಾಮ್ಮ ಅಂತ ಹೇಳ್ತಾ ಇರ್ತಾರೆ. ಓಕೆ, ಈಗ ನನ್ಗೆ ಗೊತ್ತಿರೋ ಪ್ರಕಾರ ಅಂದರೆ ಡೇ ಒನ್ನಲ್ಲಿ ನೀವು ಒಂದು ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಕೋತೀರಾ, MNC ಇರ್ತೀರಾ, ಒಳ್ಳೆ ಸ್ಯಾಲ್ರಿ ಬರ್ತಿರುತ್ತೆ. ಸೊ ಆ ಟೈಮಲ್ಲಿ ಇಲ್ಲ, ನಾನು ಸಿನಿಮಾನೇ ಪ್ಯಾಷನ್ ಅಂತ ತೊಗೊಂಡು ಅಪ್ಪನಿಗೆ ಇಷ್ಟ ಇರಲ್ಲ ಇಂಡಸ್ಟ್ರಿಗೆ ಬರೋದು. ಅವತ್ತಿಗೆ ಇಲ್ಲ ನಾನು ಏನೋ ಮಾಡ್ತೀನಿ ಅಂತ ಆಚೆ ಬಂದಿದ್ರೆ, ಇವತ್ತು ಒಬ್ಬ ಬಿಗ್ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ನೋಡಿದಾಗ ಅಪ್ಪ ಏನಂದ್ರು, ಜೊತೆಗೆ ನೋಡಿದ್ರ ಸಾಂಗ್ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಯಿತು. ಇಲ್ಲ ನೀವೊಂದು ಮಾತು ಹೇಳಿದ್ರಿ ನನಗೆ ಲಾಸ್ಟ್ ಟೈಮ್ ಮಾತಾಡ್ತಾ ಹೋದಾಗ, ನನಗೆ ಯಾರ ಅಪ್ರಿಸಿಯೇಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಈ ಅಫ್ಕೋರ್ಸ್ ಇಂಪಾರ್ಟೆಂಟೇ, ಬಟ್ ನನ್ನ ತಂದೆ ನನ್ನನ್ನು ಒಪ್ಕೊಳ್ಬೇಕು ಅನ್ನೋಂಥದ್ದು. ಸೊ ಈಗ ಎಷ್ಟು ಖುಷಿ ಇದ್ದಾರೆ ಡ್ಯಾಡಿ ಅಂತ. ಅವರು ವೆರಿ ಲೆಸ್ ಎಕ್ಸ್ಪ್ರೆಸಿವ್. ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ನಾವು ಅನ್ಕೋಬೇಕಷ್ಟೇ ಖುಷಿಯಾಗಿದ್ದಾರೆ ಅಂತ, ಅವ್ರೇನು ಹೇಳಲ್ಲ. ಬಟ್ ಅವರ ಒಂದು ಎಕ್ಸೈಟ್ಮೆಂಟು, ಅವರು ಈಗ ಶೇರ್ ಮಾಡಿರ್ತಾರಲ್ಲ, ನಾವು ಅದನ್ನು ಕತ್ಕೊಂಡು ನೋಡಿ ಓಕೆ ಶೇರ್ ಮಾಡಿದ್ದಾರೆ ಅಂತ ಹ್ಯಾಪಿ ಅನ್ನೋ ಆ ಥರ ಅನ್ಕೊಬೇಕು. ಬಿಟ್ರೆ ಈಸ್ ನಾಟ್ ದಟ್ ಎಕ್ಸ್ಪ್ರೆಸಿವ್. ಕುತ್ಕೊಂಡ್ಬಿಟ್ಟು ಖುಷಿ ಆಯಿತು ಮಗಳೇ ಆ ಥರ ಎಲ್ಲ ಅವ್ರು ಯಾವತ್ತೂ ಮಾತಾಡಲ್ಲ. ಬಹುಶಃ ಅದನ್ನು ನಾನು ಕ್ರೇವ್ ಮಾಡ್ತೀನಿ ಒಂದೊಂದ್ಸಲ, ಹೇಳ್ಬೋದಿತ್ತಲ್ಲ ಅಂತ. ಬಟ್ ಹಿ ಡಸಂಟ್ ಡೂ ಇಟ್. ಬಟ್ ಅದೇ ನನ್ನ ವರ್ಕ್ ಅಂದರೆ ಐ ವಾಸ್ ಅ ಟಾಪ್, ನನ್ನ ರ್ಯಾಂಕ್ ಸ್ಟೂಡೆಂಟ್. ಅದಾದ್ಮೇಲೆ ಕೆಲಸಗಳು ತುಂಬ ಬರ್ತಾ ಇತ್ತು. ಬಿಕಾಸ್ ನಮ್ಮ ಕಾಲೇಜಲ್ಲಿ ಕೂತಾ ಇರಬೇಕಾದ್ರೂ ಟೀಚರ್ಸ್ ಎಲ್ಲ ಬೈಯೋರು, ಇಷ್ಟು ಒಳ್ಳೆ ಓದೋ ಸ್ಟೂಡೆಂಟು ಏನಕ್ಕೆ ಪ್ಲೇಸ್ಮೆಂಟ್ ಕೊಡ್ತಿಲ್ಲ ಅಂತ. ಬಟ್ ನನಗೆ ನಾನು ಹೇಳಿದ್ನಲ್ಲ, ನನಗೆ ದುಡ್ಡು ನನಗೆ ಅಷ್ಟು ಇಂಪಾರ್ಟೆಂಟ್ ನಂಗೆ ಯಾವತ್ತೂ ಆಗೇ ಇಲ್ಲ. ಅದಕ್ಕೆ ಬಹುಶಃ ನನ್ನ ದೇವ್ರ ಕೈ ಬಿಟ್ಟು ನನಗೆ ಯಾವತ್ತೂ ಬ್ರೋಕು ಆಗಿಲ್ಲ ನನಗೆ. ಬಿಕಾಸ್ ಏನೋ ಒಂದು ಕೆಲಸಗಳಾಗ್ತಾ ಇರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಸೊ ಆ ದುಡ್ಡು ಹಿಂದೆ ಓಡಿದ್ರೆ ಸಿಗಲ್ವಂತೆ, ಅದನ್ನು ಬಿಟ್ರೇ ಅದು ಹಿಂದೆ ಬರುತ್ತೆ ಅಂತ ಐ ಬಿಲೀವ್. ಸೊ ನನ್ನ ವರ್ಕ್ಗೆ ಅಂದರೆ ಈಗೇನೋ ದುಡ್ಡು ಬೇಕು ಅಂತ ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ಓದ್ತಾ ಇರಬೇಕಾದ್ರೂ ಖುಷಿ ಅನಿಸ್ತಾ ಇತ್ತು, ಓಕೆ ನಾನು ಟಾಪರ್ ಆದೆ, ನಾನು ರ್ಯಾಂಕ್ ಬಂದೆ. ಬಟ್ ನನಗೆ ಇವಾಗ ಸಿನಿಮಾ ಗೆದ್ದಾಗ ಸಿಕ್ಕಿದ ಖುಷಿ ನಂಗೆ ಅದು ಯಾವತ್ತೂ ಅಲ್ಲಿ ಸಿಕ್ಕಿಲ್ಲ. ಅಲ್ಲಿ ಓಕೆ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ, ಅದೆಲ್ಲ ಓಕೆ. ಬಟ್ ಇದು ಗೆದ್ದಾಗ ನನಗೆ ಖುಷಿ ಆಗ್ತಾ ಇತ್ತು ಪರ್ಸ್ನಲಿ. ಸೊ ಅದಕ್ಕೋಸ್ಕರ ನನಗೋಸ್ಕರ ಈ ಕೆರಿಯರ್ನ ಚೂಸ್ ಮಾಡಿದ್ದು ನಾನು, ನನಗೆ ಖುಷಿ ಆಗುತ್ತೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಐ ನ್ಯೂ ಇವ್ರಿಗೆಲ್ಲ ಒಂದು ದಿವಸ ಖುಷಿ ಮಾಡ್ತೀನಿ. ನಮ್ಮ ಅಮ್ಮ ಖುಷಿ, ಶಿ ಈಸ್ ಎಕ್ಸ್ಪ್ರೆಸಿವ್. ಅವರಿಗೆ ಅವ್ರು ಆ್ಯಕ್ಟರ್ ಆಗಬೇಕಿತ್ತು, ಅವ್ರು ಡ್ಯಾನ್ಸ್ ಆಗಬೇಕಿತ್ತು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಶಿ ಈಸ್ ವೆರಿ ಹ್ಯಾಪಿ. ನಾನಂತೂ ಆಗಲಿಲ್ಲ, ಇವಳೇನೋ ಮಾಡ್ತಾಳೆ ಅಂತ. ಬಟ್ ಡೆಫಿನೆಟ್ಲಿ ಡ್ಯಾಡಿಗೆ ಬೆಟರ್ ಕೆರಿಯರ್ ಅದು ಇರ್ತಾ ಇತ್ತು 100% ಅಂತ ಅವ್ರಿಗಿದೆ. ಬಿಕಾಸ್ ಇದೊಂದು ಸ್ವಲ್ಪ ಅನ್ಸರ್ಟೇನ್ ಅಲ್ವಾ. ಈಗ ಒಂದ್ಸತಿ ಫುಲ್ ಟಾಪ್ ಇರುತ್ತೆ, ಸಡನ್ನಾಗಿ ಡ್ರಾಪ್ ಆಗುತ್ತೆ. ಸೊ ಅವ್ರ ಕನ್ಸರ್ನ್ ನಾನು ತಪ್ಪು ಅಂತಲೂ ಹೇಳಲ್ಲ. ಮೇ ಬಿ ಆ್ಯಸ್ ಅ ಪೇರೆಂಟ್ ಬಹುಶಃ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೇನೋ. ಸೊ ಅವ್ರಿಗೆ ಅದು ಪ್ರೊಫೆಷನ್ ಚೆನ್ನಾಗಿತ್ತು ಅಂತಲೇ ಅವರು ಅನ್ಕೋತಾರೆ ಮೋಸ್ಟ್ಲಿ. ಈಗಲೂ ನಂಗೆ ಗೊತ್ತಿಲ್ಲ, ಬಿಕಾಸ್ ಈ ನೆವರ್ ಸ್ಪೀಕ್ಸ್. ಬಟ್ ಇವಾಗ ಅವರು ಶೇರ್ ಮಾಡೋದು, ಸ್ಟೋರಿ ಹಾಕೋದು ಚೆನ್ನಾಗಿದೆ ಅಷ್ಟೇ. ಅವರು ಅಂದ್ರೆ ಖುಷಿಯಾಗಿದೆ ಅಂತ. ಸೊ ಅದನ್ನ ನೋಡಿಕೊಂಡು ಸ್ವಲ್ಪ ಖುಷಿಯಾಗಿದ್ವಿ. ಬಟ್ ಐ ಡೋಂಟ್ ನೋ ಯಾವತ್ತು ಅವರು ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತಾರೆ ಅಂತ. ಬಹುಶಃ ಟೈಮ್ ಬರುತ್ತೆ. ಓಕೆ, ಈಗ 1980 ಸಿನಿಮಾದಲ್ಲೇ ಸೈಮಾ ಅವಾರ್ಡ್ ತೊಗೊಂಡ್ರಿ, ಅಂದರೆ ಡೆಬ್ಯೂ ಸಿನಿಮಾದಲ್ಲೇ ಅವಾರ್ಡ್ ಸಿಕ್ಕಿದ್ದು. ಈಗ ಕೃಷ್ಣಂ ಪ್ರಣಯ ಸಖಿ, ಬಿಫೋರ್ ಕೃಷ್ಣಂ ಪ್ರಣಯ ಸಖಿ, ಆಫ್ಟರ್ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಥರದ್ದು ನಿಮ್ಮ ಕರಿಯರ್ ಆಗುತ್ತೆ ಅನ್ನೋಂಥ ಹೋಪ್ಸ್ ಅಂತೂ ಇದೆ ಅಂತ ಡೆಫಿನೆಟ್ಲಿ. ಇದು 2.1 ನಿಜವಾಗ್ಲೂ ಹೌದು. ಯಾಕಂದರೆ
ಈಗ 1980 ಇಷ್ಟೊಂದು ಮಾಡಿಬಿಟ್ಟೆ, ಗಟ್ಟಿಮೇಳ ಮಾಡಿದೆ, ಇನ್ನೊಂದು 4-5 ಸಿನಿಮಾಗಳು ಮಾಡಿದೆ. 1980ಗೆ ಸೈಮಾ ಬಂತು, ಬಟ್ ಸ್ಟಿಲ್ ಎಷ್ಟೊಂದು ಆಡಿಯನ್ಸ್ಗೆ ರೀಚ್ ಆಗಿರಲಿಲ್ಲ. ಕೃಷ್ಣಂ ಪ್ರಣಯ ಸಖಿ ಆದಾಗ ಕಮೆಂಟ್ಸಲ್ಲಾಗಲಿ ನೋಡ್ತಾ ಇದ್ದಾರೆ, ನಿಮ್ಮ ಡೆಬ್ಯೂ ಸಿನಿಮಾ ಸೂಪರ್ ಅಂತೆಲ್ಲ ಅಂತ ಇದ್ದಾರೆ. ಲೈಕ್ ಡೆಬ್ಯೂನಾ 8 ಸಿನಿಮಾ ಲೈಕ್ ಇಷ್ಟೆಲ್ಲ ಮಾಡಿದ್ದೀನಿ, ಆದರೂ ದೇ ಆರ್ ಫೀಲಿಂಗ್ ಡೆಬ್ಯೂ ಅಂದರೆ ಇನ್ನೂ ನಾನು ಎಷ್ಟು ಜನಕ್ಕೆ ರೀಚ್ ಆಗಿರಲಿಲ್ಲ, ಇದ್ರ ಮೂಲಕ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ನಿಸ್ತು. ಎಷ್ಟೋ ಒಂದು ಯಾವುದೋ ಇಂಟರ್ವ್ಯೂಲು ಅವರು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಮೊದಲನೇ ಸಿನಿಮಾಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಏನು ಅನಿಸ್ತಿದ್ದೀರಾ ಅಂತ ಕೇಳಿದ್ರು ಅವರು. ಅವಾಗ ನಂದು ನನ್ನ ಮೊದಲನೇ ಸಿನಿಮಾ ಅಲ್ಲ ಅಂತ. ಸೊ ಅವಾಗ ಅನ್ನಿಸ್ತು ಡೆಫಿನೆಟ್ಲಿ ದಿಸ್ ಇಸ್ ಅ 2.0 ನನಗೆ. ಯಾಕಂದರೆ ಎಷ್ಟೊಂದು ಜನ ಒಂದಿಷ್ಟು ಆಡಿಯನ್ಸಿಗೆ ಗೊತ್ತಿತ್ತು, ಬಟ್ ಈಗ ಇನ್ನೂ ಅದು ಆಡಿಯನ್ಸ್ ವೈಡ್ ಸ್ಪ್ರೆಡ್ ಆದರು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಪ್ರತಿಯೊಂದೂ ಇಟ್ ವೆಂಟ್ ಕ್ರೇಜಿ ರೀಚ್ ಆಯಿತು. ಎಲ್ಲರೂ ಸಣ್ಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀನೇ ಬರ್ತಿದ್ಯಾ ಅಂತ ಹೇಳೋರು. ಸೊ ಆ ಒಂದು ಫೇಸ್ ಆಫ್ 3 months ಏನಿದೆ ಎಲ್ಲರ ಬಾಯಲ್ಲೂ ನನ್ನ ಹೆಸರಿತ್ತು ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಸೊ ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ನೆಕ್ಸ್ಟ್ ಇವಾಗ ಈಗ ಬೋಲ್ಡ್ ಒಂದು ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ದೀನಿ, ಗ್ಲಾಮರ್. ಶರಣ್ಯ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಬಂದಿದೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಥರ ಪಾತ್ರಗಳು, ವರ್ಸಟೈಲ್ ಆ್ಯಕ್ಟರ್ ಅಂತ ಅನ್ಸ್ಕೋಬೇಕು. ಸೊ ದಟ್ ಈಸ್ ಮೈ ನೆಕ್ಸ್ಟ್ ಗೋಲ್ ಆ್ಯಂಡ್ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಅದೇ ನನಗೆ. ಓಕೆ, ಈ ಸಿನಿಮಾದಲ್ಲಿ ತುಂಬಾ ಸಾಂಗ್ಸ್ ಇದೆ. ನಿಮ್ಮ ಸಾಂಗೇ ನಿಮಗೆ ಫೇವ್ರೇಟಾ ಅಥವಾ ದ್ವಾಪರ ಫೇವ್ರೇಟಾ ಅಥವಾ ಹಾಡ್ಬೋದಾ 2 ಲೈನ್ ಅನ್ನೋಂಥದ್ದು? ನಂಗೆ ದ್ವಾಪರ ಫೇವ್ರೇಟ್ ಆ್ಯಕ್ಚುಲಿ. ಅದನ್ನು ನಾನು ಈಗ ಹಿಟ್ಟಾದಾಗಲ್ಲ, ಫಸ್ಟ್ ಕೇಳಿದಾಗಲೇ 6 ಸಾಂಗ್ಸು ಟ್ರ್ಯಾಕಲ್ಲಿ ಕೇಳಿಸ್ದಾಗ ನಾನು ಸರ್ ಈ ಸಾಂಗ್ ಸಖತ್ತಾಗಿದೆ ಸರ್ ಅಂತ ಫಸ್ಟ್ ಡೇನೇ ಹೇಳಿದೆ. ದ್ವಾಪರ ಬಿಟ್ಟರೆ ನಂಗೆ ನನ್ನ ಸಾಂಗೇ ಫೇವ್ರೇಟು. ಓಕೆ, ದ್ವಾಪರ ನನಗೆ ಸಿಗಬೇಕು ಅಂತ ಅನಿಸಿದ್ದುಂಟಾ ನೋಡಿದ್ಮೇಲೆ, ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ನನ್ನ ಸಾಂಗ್ ಆಗಬೇಕಾಗಿತ್ತು? ಅಂದರೆ ಬಹುಶಃ ನಾನು ಆ ಕ್ಯಾರೆಕ್ಟರ್ ಆಗಿದ್ರೆ ನನ್ನ ಸಾಂಗ್ ಓಕೆ, ಬಟ್ ನನ್ನ ಕ್ಯಾರೆಕ್ಟರ್ಗೆ ಆ ಸಾಂಗ್ ಮ್ಯಾಚೇ ಆಗಲ್ಲ. ನಂದು ಒಂದು ಬೋಲ್ಡ್ ಆ್ಯಂಡ್ ಗ್ಲಾಮರಸ್ ಕ್ಯಾರೆಕ್ಟರ್, ಅಲ್ಲಿ ಜೇನ ದನಿಯೋಳೆ ಇಲ್ವೇ ಇಲ್ಲ ನನ್ನ ಮೂವಿ. ಅದಿಲ್ಲ ನನ್ನ ಮೂವಿ, ನನ್ನ ಕ್ಯಾರೆಕ್ಟರ್ ಜಾನುಗೆ ಆ ಸಾಂಗ್ ಸೂಟ್ ಆಗಲ್ಲ. ಬಟ್ ಬಹುಶಃ ಶರಣ್ಯ ಆಗಿ ಈ ಥರದೊಂದು ಸಾಂಗ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಡೆಫಿನೆಟ್ಲಿ ಆ ಆಸೆ ಇದ್ದೇ ಇರುತ್ತೆ. ಯಾಕಂದರೆ ಒಂದು ಕ್ಲೋಸ್ ಕಾಲ್, ನಂದೇ ಸಿನಿಮಾ. ಬಟ್ ಇಟ್ಸ್ ಓಕೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ಮಾಳವಿಕಾ. ಅವರು ಫಸ್ಟ್ ಡೆಬ್ಯೂ ಕನ್ನಡ ಸಿನಿಮಾದಲ್ಲಿ ಇಂಥ ಒಳ್ಳೆ ಸಾಂಗ್ ಬಂದಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಸೊ ನೆಕ್ಸ್ಟ್ ಡೆಫಿನೆಟ್ಲಿ ಇನ್ನೂ ಬ್ಯೂಟಿಫುಲ್ ಸಾಂಗ್ಸ್, ಬ್ಯೂಟಿಫುಲ್ ಮೆಲೋಡೀಸ್ ಮಾಡೋದಿದ್ದಿದೆ ಕನ್ನಡದಲ್ಲಿ ನಾವು. ಓಕೆ, ದ್ವಾಪರ ಹಾಡಿಗೆ ನಿಮ್ಮದು ಫೋಟೋಸ್ಗಳನ್ನೆಲ್ಲ ಹಾಕಿ ನಿಮ್ಮ ಫ್ಯಾನ್ಸು ರೀಲ್ಸ್ ಮಾಡ್ತಿದ್ದಾರೆ. ಸೊ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಮತ್ತು ಆ ಸಾಂಗ್ನ ನಮಗೆ ಹೇಳೋದದು. ಅದೇ ನಾ ಹೇಳಿದ್ನಲ್ಲ, ದ್ವಾಪರದ್ದು ನನ್ನ ಸಾಂಗ್ ಅಲ್ಲ, ಆದ್ರೂ ನಾನು ಎಲ್ಲೇ ಹೋದ್ರು ಜೀವನ ಧನ್ಯೋಳಿತ ಹಾಡಾಗ್ತಿದ್ದಾರೆ. ಲೈಕ್ ನನ್ನ ಮೂವಿ ಸಾಂಗ್, ನನ್ನ ಸಾಂಗ್ ಅಲ್ಲ ಕಂಡ್ರು ಅಂತ ಅಷ್ಟು ದೇ ಸೆಲೆಬ್ರೇಟಿಂಗ್. ಎಲ್ಲ ಕಡೆ ನನ್ನ ಫೋಟೋಸ್ ಒಂದು ಸೆಲ್ಫಿ ತೊಗೊಂಡ್ರು ಅದಕ್ಕೆ ಮತ್ತೆ ದ್ವಾಪರ ಸಾಂಗ್ ಹಾಕ್ತಿದ್ದಾರೆ. ನನ್ನ ಸ್ಟೋರಿ ಫುಲ್ಲು ದ್ವಾಪರದೇ ತುಂಬಿಟ್ಟಿತ್ತು ಒಂದು ತಿಂಗಳಿಂದ. ಸೊ ಅದು ಲಿರಿಕ್ಕು ನೋಡ್ಕೊಂಡೆ ಎಲ್ಲ ಜೇನ ಧನ್ಯೋಳೆನೇ ಆಡ್ತೀನಿ, ಅದೇ ಫೇವ್ರೇಟ್ ಅಲ್ಲ ಎಲ್ರಿಗೂ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ, ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ, ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ, ವೆರೋನಿಕಾ ಶಿಫಾಲಿಕಾ ಇವಾಂಶಿಕಾ ನೀನೇನೆ. ಥ್ಯಾಂಕ್ ಯು, ಸೂಪರ್. ಈ ಸಾಂಗ್ನ ಯಾರಾದರೂ ಡೆಡಿಕೇಟ್ ಮಾಡಿದ್ರೆ ನಿಮಗೆ, ಯಾರಾದರೂ ಹುಡುಗರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ? ಸುಮಾರು ಜನ, ನಾನು ಅಷ್ಟು ಫ್ಯಾನ್ಸನ್ನು ಇದನ್ನು ಕಳಿಸಿ ನನಗೆ ನಿದ್ದೆನೇ ಬರ್ತಾ ಇಲ್ಲ, ದ್ವಾಪರ ಅಂತ ಓಡ್ತಾ ಇದ್ದಾರೆ. ಅಷ್ಟು ಜನ ಕಳಿಸಿದ್ದಾರೆ. ಸೊ ನಂದು ಯಾವ ಫೋಟೋ ಯೂಸ್ ಮಾಡಿದ್ರು ಈ ಸಾಂಗ್ ಯೂಸ್ ಮಾಡ್ತಾ ಇದ್ದಾರೆ. ಕಾಪಿ ರೈಟ್ಸ್ ನನಗಾಗ್ಬಿಟ್ಟಿದೆ ಈ ಸಾಂಗ್. ಈಗ ಹೋಗಿರೋ ಕಡೆ ಎಲ್ಲ ಫ್ಯಾನ್ಸ್ ಮುತ್ಕೊಳ್ತಾ ಇದ್ದಾರೆ. ಸೊ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದೆ ಈ ಸಿನಿಮಾದಿಂದ. ಫೈನಲಿ ನಿಮಗೆ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟಂತ ಕನ್ನಡಿಗರಿಗೆ, ನಿಮ್ಮನ್ನ ಬೆಳೆಸ್ತಾ ಇರ್ತಕ್ಕಂಥ ಕರುನಾಡ ಜನತೆಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನಮ್ಮ ಚಾನಲ್ ಥ್ರೂ? ಧನ್ಯವಾದಗಳು. ಇದಕ್ಕಿನ್ನ ಹೆಚ್ಚು ನನಗೆ ಪದಗಳಿಲ್ಲ. ಯಾಕಂದರೆ ಯು ಹ್ಯಾವ್ ನೋ ಐಡಿಯಾ ನನಗೆಷ್ಟು ಪ್ರೀತಿ ನಿಮ್ಮ ಮೇಲಿದೆ ಅಂತ. ನೀವು ನನಗೆ ಕೊಡ್ತಿರೋ 10ರಷ್ಟು ಪ್ರೀತಿ ನಿಮ್ಮ ಮೇಲೆ ನನಗಿದೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ಥರ ಸಪೋರ್ಟ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನೀವೇ ನನಗೆ ಬ್ಯಾಕ್ಗ್ರೌಂಡು. ಸೊ ಇಷ್ಟು ಮಟ್ಟಿಗೆ ನನ್ನ ಬೆಳೆಸಿದ್ದೀರಾ, ಒಂದು ಕನ್ನಡದ ಹುಡುಗಿ ಅಂತ ಬೆಳೆಸಿದ್ದೀರಾ. ಇನ್ನಷ್ಟು ಬೆಳೆಸಿ ಈ ಪ್ರೀತಿ ವಿಶ್ವಾಸದಲ್ಲೇ ಇರೋಣ ಅಂತ ಕೇಳ್ಕೊತೀನಿ ಅಷ್ಟೇ. ಐ ಪ್ರೇ ಗಾಡ್, ಇಷ್ಟೇ ನಾನು ಕೇಳ್ಕೊಳ್ಳೋದು. ಈ ಏನು ಪ್ರೀತಿ ಸಿಗ್ತಾ ಇದೆ ಅದು ಕಮ್ಮಿ ಆಗದೆ ಇರಲಿ, ಜಾಸ್ತಿ ಆಗಲಿ ಅಂತ ಅಷ್ಟೆ. ಶರಣ್ಯ, ನನ್ನ ಕೊನೆ ಕ್ವಶನು, ನಮ್ಗೆ ಎಷ್ಟೇ ಪಾಸಿಟಿವ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡೋರು ಇದ್ರೂ ಕೂಡ ಇಷ್ಟೊಂದು ಬೋಲ್ಡ್ ಆಗೋ ನೀಡಿತ್ತಾ ಅನ್ನೋರು ಇದ್ದಾರೆ. ಮತ್ತು ಗಣಿ ಸರ್ಗಿಂತ
ಗಣೇಶರೇ ಒಂಚೂರು ನಾಚ್ಕೊಳ್ತಾ ಇದ್ದಾರೆ, ಅವ್ರಿಗೆ ಎಂಬರಾಸ್ ಮೂವ್ಮೆಂಟ್ ಆಗ್ತಾ ಇದೆ, ಮೇಡಮ್ಮೇ ಜಾಸ್ತಿ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ದಾರೆ ಅನ್ನೋಂಥ ಕೆಲವ್ರು ಇದ್ದೇ ಇರ್ತಾರೆ. ಕೆಲವ್ರು ಸಹಿಸ್ಕೊಳ್ಳಲ್ಲ, ನಮ್ಮ ಬೆಳವಣಿಗೆನೂ ಸಹಿಸ್ಕೊಳ್ಳಲ್ಲ ಅಥವಾ ನಮ್ಮ ಬ್ಯೂಟಿನೂ ನೋಡೋಕೆ ಸಹಿಸ್ಕೊಳ್ಳಲ್ಲ. ಸೊ ಹಂಗೆ ಕಮೆಂಟ್ ಮಾಡೋರಿಗೆ ಅದನ್ನ ಯಾವ ರೀತಿ ತಗೊಳ್ತಾರೆ ಶರಣ್ಯ ಅನ್ನುವಂಥದ್ದು? ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ನಮ್ಮ ಫೇಸ್ ಮುಂದೆ ಅಂತೂ ಯಾರೂ ಹೇಳಲ್ಲ, ಹಿಂದೆ ಮಾತಾಡೋರ್ಗೆ ಏನು ಹೇಳ್ತಾರೆ ಶರಣ್ಯ? ಆ ಸಾಂಗ್ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ, ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರನ್ನೇ ಗಣೇಶ್ ಸರ್ಕಿನ ಹೈಪರ್, ಅಂದರೆ ಅವ್ರು ನಾಚ್ಕೋತಾರೆ, ನಾನು ಐ ಆಮ್ ಪ್ಲೀಸಿಂಗ್. ಆ ಸಾಂಗ್ ಥೀಮೇ ಬಂದ್ಬಿಟ್ಟು ಐ ವಿಲ್ ಬಿ ಲೈಕ್ ಸೆಡ್ಯೂಸಿಂಗ್ ಹಿಮ್, ಅದೇ ಸಾಂಗ್ ಥೀಮು. ಸೊ ಡೆಫಿನೆಟ್ಲಿ ನಾನು ಓವರ್ ಮಾಡಲೇಬೇಕಾಗಿತ್ತು ಆ್ಯಂಡ್ ಗಣೇಶ್ ಸರ್ ನಾಚ್ಕೊಳ್ಲೇಬೇಕಾಗಿತ್ತು. ಸೊ ದ ಥೀಮ್ ವಾಸ್ ದ್ಯಾಟ್, ಅದು ಒಂದು ಕ್ಲಾರಿಟಿ. ಇನ್ನೊಂದೇನೆಂದರೆ ನೆಗೆಟಿವ್ ಕಮೆಂಟ್ಸು ಬರ್ತಾನೆ ಇರತ್ತೆ ಮ್ಯಾಮ್. ಅಂದರೆ ಅದೇ ಕಮೆಂಟ್ ಮಾಡೋರು ನಾನು ಬೋಲ್ಡ್ ಡ್ರೆಸ್ ಹಾಕ್ದಾಗ್ಲೂ ಬೈತಾರೆ, ಸೀರೆ ಹಾಕಿದಾಗ ವಾವ್ ಸೂಪರ್ ಅಂತಾರೆ, ನಾನು DM ಅಲ್ಲಿ ನಾನು ನಿಮ್ಮ ಫ್ಯಾನ್ ಅಂತ ಕಮೆಂಟ್ ಮಾಡಿರ್ತಾರೆ. ನಾನು ಹೇಳೋದು ಒಬ್ಬರೇ, ಅಂದರೆ ಮೇ ಬಿ ಅವರಿಗೆ ಆ ಮೂಮೆಂಟಲ್ಲಿ ಅವ್ರಿಗೆ ಫ್ರಸ್ಟ್ರೇಷನ್ ಆಗ್ತಿತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ಬೈತಾ ಇರ್ತಾರೆ ಮೋಸ್ಟ್ಲಿ. ಅದರಿಂದ ಅವರು ಕಾಮ್ ಆಗ್ತಿದ್ದಾರೆ ಅಂತಂದರೆ ಐ ಗಿವ್ ಇಟ್ ಟು ದೆಮ್, ಇಟ್ಸ್ ಓಕೆ. ನಾನು ಇದುವರೆಗೂ ಕಮೆಂಟ್ ಬಾಕ್ಸ್ ಆಫೇ ಮಾಡಿಲ್ಲ, ಯಾಕಂದರೆ ನನಗೆ ಅದು ಅಫೆಕ್ಟೇ ಆಗಲ್ಲ. ಈಗ ಒಂದು 20 ಜನ ಪಾಸಿಟಿವ್ ಮಾಡಿರ್ತಾರೆ, ಅದನ್ನು ನೋಡ್ತೀನಿ ನಾನು. ನೆಗೆಟಿವ್ ಮಾಡಿದ್ರೆ ಅದರಿಂದ ಓಕೆ, ನನ್ನಿಂದ ತಪ್ಪಾಗಿ ಏನಾರ ನೆಗೆಟಿವ್ ಆಗಿದ್ರೆ ಬಹುಶಃ ನಾನು ಅದನ್ನು ತಿದ್ಕೋತೀನಿ. ಬಟ್ ನನ್ನಿಂದ ಏನು ಐ ಆಮ್ ನಾಟ್ ಇನ್ ಅ ರಾಂಗ್ಸ್. ಈಗ ನಾನು ಹೇಳಿದೆ, ಈಗ ಥೀಮ್ ಪ್ರಕಾರ ನಾನು ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಅದಕ್ಕೂ ನೆಗೆಟಿವ್ ಬರ್ತಾರೆ ಅಂದರೆ ಅದ್ರಲ್ಲಿ ನಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಪಾಸಿಟಿವ್ ಬಂದವರಿಗೆ ಏನು ಬೆಲೆ ಇರುತ್ತೆ ಬರ್ದಿರೋರಿಗೆ. ಸೊ ಬಹುಶಃ ನಾನು ಆ ಒಂದು ಇದು ನೋಡ್ತೀನಿ. ಆ್ಯಂಡ್ ಸ್ವಲ್ಪ ಜನ ಹೇಳ್ತಾರೆ ಇವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಡ್ಬೇಕು, ಕನ್ನಡತಿ ಅಲ್ಲ. ಲೈಕ್ ಓಡ್ಸಕ್ಕೆ ನೀವು ಯಾರೂ ಅಲ್ಲ, ಕರ್ನಾಟಕ ನಿಮ್ಮ ಅಪ್ಪದ. ನಾನು ಅಷ್ಟೇ ಕೇಳೋದು, ನಿಮ್ಗೆ ಎಷ್ಟು ಹಕ್ಕಿದೆಯೋ ಕನ್ನಡತಿ ಆಗೋಕ್ಕೆ ನನಗೂ ಅಷ್ಟೇ ಹಾಕಿದೆ, ನಾನು ಇದೇ ಮಣ್ಣಲ್ಲಿ ಹುಟ್ಟಿರೋದು. ಸೊ ಯಾರು ನನ್ನ ಓಡ್ಸೋಕ್ಕಂತೂ ಆಗಲ್ಲ. ನೀವು ಎಷ್ಟೇ ಹೇಳಿ ಮಾಡಿದ್ರು ನಾನು ಕನ್ನಡತಿ ಅನ್ನೋದು ನಾನು ಹುಡ್ದಾಗಲೇ ಬಂದ್ಬಿಟ್ಟಿದೆ, ಕರೆಕ್ಟಾ? ಸೊ ನಾನು ಇವತ್ತು ಸೀರೆ ಹಾಕ್ಕೊಂಡಿದ್ದೀನಿ ಅಂದ ತಕ್ಷಣ ನಾನೇನೋ ಬೇರೆಯವಳು. ನಾನು ಅದೇ ಇವತ್ತಿಲ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ರೆ ನಾನು ಬೇರೆಯವಳಲ್ಲ. ನನ್ನ ಪರ್ಸ್ನಾಲಿಟಿ ಇದೆ. ನಾನು ಸೀರೆ ಉಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಬರುತ್ತೆ, ವೆಸ್ಟರ್ನು ಹಾಕೋತೀನಿ. ಅದು ನನ್ನ ಕಾಸ್ಟ್ಯೂಮಲ್ಲಿ ನಾನು ವರ್ಸಿಟೈಲ್ ಇದ್ದೀನಿ. ಅಷ್ಟು ಬಿಟ್ಟರೆ ನನ್ನ ಮೆಂಟಾಲಿಟಿ, ನನ್ನ ಪರ್ಸ್ನಾಲಿಟಿ ನಾನು ಇದೇ ಇರೋದು. ಸೊ ಇನ್ಯಾರು ಏನಂತಾರೆ ನನಗೆ ಐ ಡೋಂಟ್ ಥಿಂಕ್ ಸೊ ಅಷ್ಟು ಬಾದರ್ ಆಗುತ್ತೆ ಅಂತ. ಯಾಕಂದರೆ ಐ ನೋ ಹೂ ಆಮ್ ಐ. ಆ್ಯಂಡ್ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಕ್ಲೋಸ್ ಸರ್ಕಲ್ ಏನಿದೆಯಲ್ಲ, ನನ್ನ ಜೊತೆ ಒಂದ್ಸತಿ ಕುತ್ಕೊಂಡು ಮಾತಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ, ಅಯ್ಯೋ ಇದು ಅಂತ. ಸೊ ಓಕೆ, ಗಣೇಶ್ ಸರ್ ಏನು ಹೇಳಿದ್ರು? ಅವರ ಎನರ್ಜಿನ ಮ್ಯಾಚ್ ಮಾಡಿದ್ರಿ, ಸೊ ಅವ್ರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಅವ್ರ ಎನರ್ಜಿಗೆ ಮ್ಯಾಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ರೊಮ್ಯಾಂಟಿಕ್ ಸಾಂಗಲ್ಲಿ ಏನು ಹೇಳಿದ್ರು ಬೆಸ್ಟ್ ಕಾಂಪ್ಲಿಮೆಂಟ್ ಅವ್ರ ಕಡೆಯಿಂದ ಸಿಕ್ಕಿದ್ದೇನು ಅನ್ನೋದು? ಸಾಂಗ್ ನಡೀತಾ ಇರ್ಬೇಕಾದ್ರೆ ನಾನು ಹೇಳಿದ್ರು, ಇದು ನಿನ್ನ ಸಾಂಗೇ, ಇದು ನನ್ನ ಸಾಂಗ್ ಅಲ್ಲ, ಇದು ನಿನ್ನ ಸಾಂಗೇ ಇದು ಅಂತಾನೆ ಫಸ್ಟೇ ಹೇಳಿದ್ರು ಅವರು. ಮಾಡ್ತಾ ಇರಬೇಕಾದ್ರೆ ಇದು ಕಂಪ್ಲೀಟ್ಲಿ ಇವ್ರದೇ ಸಾಂಗು ಅಂತಾನೆ ಹಿ ಸೆಡ್. ಆ್ಯಂಡ್ ಮಾಡ್ತಾ ಇರಬೇಕಾದ್ರೂ ಒಂದು ಸ್ಟೆಪ್ ಇದೆ, ಅವ್ರ ಮೇಲೆ ಫುಲ್ ಹಿಂಗೆ ಮಲ್ಕೊಂಡು ಹಿಂಗಂದು ಹಿಂಗೆ ಬೀಳೋ ಥರದ್ದು. ಅವರೇ ಶಾಕು. ಅದು ಅಸಿಸ್ಟೆಂಟ್ಸ್ ಬಂದು ತೋರಿಸ್ದಾಗ, ಕೊರಿಯೋಗ್ರಫರ್ ಅಸಿಸ್ಟೆಂಟ್ಸ್ ಬಂದು ತೋರಿಸಿದಾಗ, ಇದು ಮಾಡೋದು ಕಷ್ಟ, ಇನ್ನಿದು ಅರ್ಧ ದಿನ ಇದಕ್ಕೆ ಆಗೋಗುತ್ತೆ ಅಂತ ಹೋಗಿ ಕೂತ್ಕೊಂಡ್ರು. ಬಟ್ ವಿತಿನ್ ಒಂದು 5-10 ಮಿನಿಟ್ಸ್ ನಾನು ರೆಡಿ ಆಗಿಬಿಟ್ಟೆ. ಸರ್ ಓಕೆ, ರೆಡಿ ಸರ್ ಅಂತ ಮಾಡಿ ತೋರಿಸಿದಾಗ ಹಿ ವಾಸ್ ಶಾಕ್ಡ್. ಬಂದು ಚೆನ್ನಾಗಿ ಮಾಡ್ತಿದ್ದೆ ಶರಣ್ಯ, ಮಾಡು. ನಾನು ಒಂದ್ಸತಿ ಅಂದರೆ ಇವ್ರು ಯೂಶ್ವಲಿ ರೇಗಿಸ್ಕೊಂಡು ಬಂದಿರೋಲ್ಲ, ರೇಗಿಸ್ತಾ ಇದ್ದಾರಾ ಅಥವಾ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾರೆ ಸರ್ ಅಂದೆ. ನಾನು ಚೆನ್ನಾಗಿಲ್ಲ ಅಂದರೆ ಮಾತಾಡೋಕ್ಕೆ ಹೋಗಲ್ಲ, ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು, ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಹೇಳಿದರು. ಅದು ನಂಗೆ ಎಷ್ಟರ ಮಟ್ಟಿಗೆ ಎಕ್ಸೈಟ್ ಆಯಿತು ಅಂದರೆ ನೆಕ್ಸ್ಟ್ ಶಾಟ್ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಹೇಳ್ಬೇಕು. ಹಂಗೆ ಆಲ್ಮೋಸ್ಟ್ 3 ದಿನದಲ್ಲಿ ಅವರೊಂದು 7-8 ಸತಿ ಹೇಳಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಆದಾಗಲೂ ಚೆನ್ನಾಗಿ ಮಾಡ್ತಿದ್ದೆ ಕಣೆ, ಮಾಡು ಅಂತ. ಆ್ಯಂಡ್ ಮುಗಿಸ್ಕೊಂಡು ಬಂದಾಗ್ಲೂ ಅವರು ನನಗೆ ಈಗ ರೀಸೆಂಟಾಗಿ ಸಿಕ್ಕಿದಾಗ್ಲೂ ಸಾಂಗ್ ಲಾಂಚಲ್ಲೂ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅಂತ. ಆ್ಯಂಡ್ ಇನ್ನೂ ನೀವು ಫುಲ್ ವಿಡಿಯೋ ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಡಾನ್ಸ್ ಇದೆ ಫುಲ್ ವಿಡಿಯೋದಲ್ಲಿ. ಇಲ್ಲಿ ಬರೀ ಲಿರಿಕಲ್ ಅಷ್ಟೇ ಜನ ನೋಡಿರೋದು. ಈಗ ಸಿನಿಮಾ ಬಂದು ನೋಡಿದಾಗ ಫುಲ್ ಸಾಂಗ್ ಕಾಣಿಸುತ್ತೆ. ಸೊ ಸಿನಿಮಾ ನೋಡಿದವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿನಿಮಾ ಬಂದು ನೋಡಿ ಸ್ಟೆಪ್ಸ್ ಹೇಗಿದೆ ಅಂತ ಆಮೇಲೆ ನನಗೆ ಹೇಳಿ, ಆಯಿತಾ? ಸೊ ನೀವು ಸಿನಿಮಾ ನೋಡಿದರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಥರ ಇದೆ ಕೊರಿಯೋಗ್ರಫಿ ಅಂತ. ಸೊ ಆ್ಯಂಡ್ ಹೋಗ್ಬೇಕಾದ್ರೂ ಲಾಸ್ಟ್ ರಿಲೀಸ್ ಆದಾಗ ಈ ಸೆಡ್ ಏನು ಸಿಗುತ್ತೆ ಸಿನಿಮಾದಿಂದ ನನಗೆ ಗೊತ್ತಿಲ್ಲ, ಬಟ್ ಸಾಂಗ್ ಅಂತೂ ಡೆಫಿನೆಟ್ಲಿ ನಿನ್ನ ಡಾನ್ಸ್ಗಾಗಲಿ ನಿನ್ನ ಎಫರ್ಟ್ಸ್ಗಾಗಲಿ ನಿನಗೆ ಇದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋದರು. ಸೊ ಆ ಒಂದು ಸಪೋರ್ಟ್ ಎಲ್ಲ ಇಟ್ಸ್ ಹ್ಯೂಜ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ ಒಳ್ಳೇದಾಗ್ಲಿ. ನಿಮ್ಗೂ ಒಳ್ಳೇದಾಗಲಿ. ಗಲ್ಲಪೆಟ್ಟೆ ತುಂಬಲಿ. ನಾನು ನಿಮಗೆ ಹೇಳ್ಬೇಕು, ನಿಮ್ಮ ಸಿನಿಮಾ ನೀವೇ ಹೇಳಿದಾಗೆ ಕೃಷ್ಣಂ ಪ್ರಣಯ ಸಖಿ, ಬಿಫೋರ್ ಕೃಷ್ಣಂ ಪ್ರಣಯ ಸಖಿ, ಆಫ್ಟರ್ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಥರ ನಿಮ್ಮ ಕರಿಯರ್ ಆಗಲಿ. ಗಣೇಶ್ ಸರ್ ಜೊತೆ ಮಾತ್ರ ಅಲ್ಲ, ಇನ್ನು ಕನ್ನಡದ ಸಾಕಷ್ಟು ಜನ ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದು ನಮ್ಮ ಸ್ಯಾಂಡಲ್ವುಡ್ನ ಸ್ಮೈಲಿ ಕ್ವೀನ್
ಸದ್ಯದ ಲೇಟೆಸ್ಟ್ ಕ್ರಶ್ ಗಣಿ ಜೊತೆ ದಿಬ್ಬಣ ಹೊರಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಬೆಡಗಿ ಶರಣ್ಯ ಶೆಟ್ಟಿ ಜೊತೆ ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮ ಆಗಿತ್ತು. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಮುಂದಿನ ದಿನಗಳಲ್ಲಿ ಮತ್ತೊಂದು ಸ್ಪೆಷಲ್ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.